ನಮಸ್ತೆ ವೀಕ್ಷಕರೇ, ಕಲಾ ಸಂಚಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಪ್ರತಿಭೆ ಯಾರು ಅಂತ ಕೇಳೋದಾದ್ರೆ, ಯಕ್ಷಗಾನದ ಯುವ ಕಲಾವಿದ, ಗಾಯಕ, ನೃತ್ಯಗಾರ, ಹೀಗೇನೆ ಕಲೆಯ ಪ್ರತಿಯೊಂದು ಅಂಶದಲ್ಲಿ ಜೀವ ತುಂಬುವ ಉತ್ಸಾಹಿ ಕಲಾವಿದ ಪುನೀತ್ ಬೋಳಿಯಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಕಲಾ ಜೀವನದ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಆರಾಮ, ನೀವು ಹೇಗಿದ್ದೀರಾ? ನಾನು ಆರಾಮ. ಹೇಗೆ ನಡೀತಾ ಇದೆ ಜೀವನ? ನಡೀತಾ ಇದೆ, ಅಲ್ಲಿಂದಲ್ಲಿಗೆ. ಕಷ್ಟ ಅಂತ ಇಲ್ಲ, ಸುಖ ಅಂತ ಇಲ್ಲ, ಮಿಡ್ಲಲ್ಲಿದ್ದೇನೆ. ನಿಮ್ಮ ಬಗ್ಗೆ ಹೇಳೋದಾದ್ರೆ, ಕಲಾ ಪುನೀತರಾಗಿ ಒಂದಷ್ಟು ಕಲೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ. ಮೊದಲದಾಗಿ ಕೇಳೋದಾದ್ರೆ, ಈ ಒಂದು ಕಲೆಯಲ್ಲಿ ತೊಡಗಿಸುವಂಥದ್ದು ಎಲ್ಲಿಂದ ಆರಂಭವಾಯಿತು ಅನ್ನುವಂಥದ್ದು? ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಐ ಮೀನ್, ಅಮ್ಮ ಪ್ರಾರಂಭ ಮಾಡಿದ್ದು. ನನಗೆ ಅಷ್ಟೊಂದು ಇದಿರಲಿಲ್ಲ. ಅಂದರೆ ಅಮ್ಮ ಮತ್ತು ನಮ್ಮ ತಾತ ಇಬ್ಬರು ಜೊತೆಯಾಗಿ ಯಕ್ಷಗಾನಕ್ಕೆ ನೋಡಲಿಕ್ಕೆ ಅಂತ ಹೋಗ್ತಿದ್ರು. ಸೊ ಆವಾಗ ಅಮ್ಮನಿಗೊಂದು ಆಸೆ ಹುಟ್ಟಿತು, ನನ್ನ ಮಕ್ಕಳನ್ನು ಯಕ್ಷಗಾನಕ್ಕೆ ಸೇರಿಸಬೇಕು ಅಂತ. ಸೊ ಹಾಗಾಗಿ ಯಕ್ಷಗಾನಕ್ಕೆ ಮತ್ತು ಶಾಸ್ತ್ರೀಯ ಸಂಗೀತಕ್ಕೆ ನನ್ನನ್ನು ಮತ್ತು ಅಣ್ಣನನ್ನು ಒಟ್ಟಿಗೆ ಜಾಯಿನ್ ಮಾಡಿಸಿದ್ದು, ಸಣ್ಣದಿರುವಾಗ, ಒಂದು 4ನೇ ಕ್ಲಾಸಲ್ಲಿರುವಾಗ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಬಟ್ ಅಣ್ಣ ಡ್ರಾಪ್ಔಟ್ ಮಾಡಿದ, ಬಟ್ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಹೋದೆ. ಶಾಸ್ತ್ರೀಯ ಸಂಗೀತದಲ್ಲಿ ಸಹ ಕಂಟಿನ್ಯೂ ಮಾಡಿದೆ. ಬಟ್ ಲಾಸ್ಟಿಗೆ ಒಂದೊಂದು ಡ್ಯಾನ್ಸು, ಆಮೇಲೆ ಇದು ಮೋನೋ ಆ್ಯಕ್ಟಿಂಗ್, ಇದೆಲ್ಲ ಪ್ರಾರಂಭ ಆಯಿತು. ಬಟ್ ನನಗೆ ಪರ್ಮನೆಂಟಾಗಿ ಉಳಿದದ್ದು ಯಕ್ಷಗಾನ ಮಾತ್ರ. ಸೊ ಅದು ಸ್ಟಾರ್ಟ್ ಮಾಡಿ 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 ಮೇಳಕ್ಕೆ 7ನೇ ಕ್ಲಾಸಲ್ಲಿ ಕಟೀಲು ಮೇಳಕ್ಕೆ ಜಾಯಿನ್ ಆದೆ. ಅದಾದ ಮೇಲೆ ಶಾಸ್ತ್ರೀಯ ಸಂಗೀತ ಕೂಡ ಡ್ರಾಪ್ಔಟ್ ಆಯಿತು. ಸೊ ಇನ್ನೆಂತ ಮಾಡೋದು ಥಿಂಕ್ ಮಾಡುವಾಗ ಫೈನಲ್ ಆಗಿ ಉಳ್ಕೊಳ್ಳೋದು ಯಕ್ಷಗಾನ ಒಂದು. ಸೊ ಯಕ್ಷಗಾನದಲ್ಲಿ ಕಂಟಿನ್ಯೂ ಮಾಡಿದೆ. ಅದಾದ ಮೇಲೆ ಲೇಟರಾಗಿ ನನಗೊಂದು ಥಾಟ್ ಬಂತು, ಅಷ್ಟೆಲ್ಲ ಕಲ್ತಿದ್ದೇನೆ, ಅಮ್ಮ ಅಷ್ಟಕ್ಕೆಲ್ಲ ಜಾಯಿನ್ ಮಾಡಿಸಿದ್ದಾರೆ, ಸೊ ಹೇಗಾದರೂ ಮಾಡಿ ಅದನ್ನೊಂದು ಕಂಟಿನ್ಯೂ ಮಾಡಬೇಕು ಅಂತ ಮತ್ತೆ ಈ ನಾಸಿಕ್ ಬ್ಯಾಂಡ್, ಆಮೇಲೆ ಮ್ಯೂಸಿಕ್ ಇದ್ದು, ಆಮೇಲೆ ಸಾಂಗ್ ಹಾಡೋದೆಲ್ಲ ಕಂಟಿನ್ಯೂ ಮಾಡಿದೆ. ಅಂದರೆ ನಾನು ಕಲಿತ ವಿದ್ಯೆ ನನಗೆ ಮರಿಬಾರ್ದು ಅಂತ ಒಂದು ರೀಸನ್ಗೆ. ಸೊ ಹಾಗೆ ಅಂತ ಅದರಲ್ಲಿಂದ ಫೇಮಸ್ ಆಗಬೇಕು ಅಂತ ಅದಿಲ್ಲ, ಬಟ್ ನನಗೆ ಅದು ಬೇಕು ಅಂತ, ವಾಪಸ್ ನನಗೆ ಆ ಕಲೆ ನನಗೆ ಬೇಕು ಅಂತೇಳಿ ನಾನು ಅದನ್ನು ಕಂಟಿನ್ಯೂ ಮಾಡಿದೆ. ನಿಮ್ಮ ಒಂದು ಬಾಲ್ಯ ಜೀವನದ ಬಗ್ಗೆ ಮಾತಾಡೋದಾದ್ರೆ, ಎಲ್ಲಿ ನಿಮ್ಮ ಒಂದು ಪ್ರಾಥಮಿಕ ಶಿಕ್ಷಣ ಅನ್ನುವಂಥದ್ದಾಯಿತು? ಪ್ರೈಮರಿ ಕಲಿತದ್ದು ಮನೆ ಹತ್ರ, ಪಾನೇಲ ಅಂತ ಒಂದು ಸ್ಕೂಲ್ ಇದೆ. ಅದಾದ ಮೇಲೆ ಹೈಸ್ಕೂಲ್ ಕಲಿತದ್ದು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಾಳ ಅಂತ, ಅದು ರಾಜರಾಮ್ ಭಟ್ರು ಅಂತ ಒಬ್ಬರದ್ದು, ಅವರದ್ದು ಸ್ಕೂಲ್. ಅದಾದ ಮೇಲೆ PUC ಮಾಡಿದ್ದು ನಾನು ಮುಡಿಪಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ. ಡಿಗ್ರಿ ಮಾಡಿದ್ದು ಯೂನಿವರ್ಸಿಟಿಯಲ್ಲಿ ಹಂಪನಕಟ್ಟ, ಅಲ್ಲಿ ಕಲಿತದ್ದು. BCom ಮಾಡಿದೆ ನಾನು. ಈ ಒಂದು ಶಾಲಾ ಜೀವನದಲ್ಲಿ ಯಾವುದಾದ್ರೂ ಕಲೆಯಲ್ಲಿ ಇದ್ದದ್ದಿದೆಯಾ? ಅವಾಗೆಲ್ಲ ಇತ್ತು. ಈ ಸಂಗೀತ ಕಲ್ತದ್ರಿಂದ ಎಲ್ಲ ಈ ಕಾಂಪಿಟೇಷನ್ಗೆ ದೇಶಭಕ್ತಿ ಗೀತೆ, ಪ್ರತಿಭಾ ಕಾರಂಜಿ, ಅದರಲ್ಲಿ ಸಹ ಯಕ್ಷಗಾನ ಎಲ್ಲ ಇತ್ತು. ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ, ಅದರಲ್ಲಿ ಸಹ ಭಾಗವಹಿಸಿದ್ದೆ. ಆಮೇಲೆ ಕಾಂಪಿಟೇಷನ್ ಛದ್ಮವೇಷ, PUCಯಲ್ಲಿರುವಾಗ ಇದು ಸ್ಟೇಟ್ ಲೆವೆಲ್ ಇದ್ದು ಮೋನೋ ಆ್ಯಕ್ಟಿಂಗ್, ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ನನಗೆ. ಅದು ಮೈಸೂರಲ್ಲಿ ಆದದ್ದು, ಸೆಕೆಂಡ್ ಪ್ರೈಸ್. ಡಿಗ್ರಿ ಟೈಮಲ್ಲಿರುವಾಗ ಮಾಮೂಲು ಕಾಲೇಜಿದು ಕಾಂಪಿಟೇಷನ್ನು, ಅಲ್ಲಿ ಸಹ ಯಕ್ಷಗಾನ ಶೋ ಮಾಡೋದು. ಡಿಗ್ರಿಯಲ್ಲಿರುವಾಗಲೇ ಯಕ್ಷಗಾನಕ್ಕೆಲ್ಲ ಹೋಗ್ತಾ ಇದ್ದೆ, ಮೇಳಕ್ಕೆಲ್ಲ ಹೋಗ್ತಿದ್ದೆ. ಎಡ್ನೀರು ಮೇಳದಲ್ಲಿದ್ದೆ ನಾನು ಆವಾಗ, ಆ ಟೈಮಲ್ಲಿ. ಹೈಸ್ಕೂಲಲ್ಲಿ 7ನೇ ಕ್ಲಾಸ್ ಮುಗಿದ ನಂತರ ನಾನು ಕಟೀಲು ಮೇಳಕ್ಕೆ ಜಾಯಿನ್ ಆದದ್ದು. ಆಗ ಹೇಗೆ ಅಂತ ಹೇಳಿದರೆ, ಬಸ್ಸಿನ ವ್ಯವಸ್ಥೆ, ನಮ್ಮ ಹತ್ರ ಗಾಡಿನ ವ್ಯವಸ್ಥೆ ಅಂತ ಇಲ್ಲ. ಓನ್ಲಿ ಎಲ್ಲಿಗೆ ಹೋಗಬೇಕಿದ್ರು ಬಸ್ಸಲ್ಲಿ. ಈ ಸ್ಕೂಲಿಗೆ ರಜೆ ಸಿಗುವಾಗ ಮೇಯ್ನ್ ಥಿಂಗ್ ಈಸ್ ನಮಗೆ ಯಕ್ಷಗಾನ ಕಲಿಬೇಕು, ಯಕ್ಷಗಾನದಲ್ಲಿ ಗ್ರೋತ್ ಆಗಬೇಕು ಅಂತ ನಮ್ಮ ಗುರುಗಳು ಸಬ್ಬನ್ನಗುಡಿ ರಾಮ್ ಭಟ್ರು ಅಂತ. ಸೊ ಅವರು ನಮಗೆ ಪ್ರಾರಂಭ ಮಾಡಿದ್ದು, ಮೇಳಕ್ಕೆ ಹೋಗ್ತೀಯಾ ನೀನು, ಮೇಳಕ್ಕೆ ಹೋಗು, ಇಂಪ್ರೂವ್ಮೆಂಟು ಆಗ್ತದೆ, ವೇಷ ಒಳ್ಳೆದುಂಟು, ಹೋಗು ಅಂತ. ಸೊ ಅವರು ಕಟೀಲು 3ನೇ ಮೇಳಕ್ಕೆ ದನಿಗಳ ಹತ್ರ ಮಾತಾಡಿದರು. 3ನೇ ಮೇಳಕ್ಕೆ ಹೋಗೋದಕ್ಕಿಂತ ಮುಂಚೆ ದನಿಗಳ ಹತ್ರ ಮಾತಾಡಿದರು. ದನಿಗಳು ಹೇಳಿದರು, ಜನ ಇತ್ತ ಬೊಡ್ಚಿ ತೂಕ ಅಂತ. ಅದಾದ 2 ದಿವಸಕ್ಕೆ ಕಾಲ್ ಬಂತು, ಅಮ್ಮನಿಗೆ ಕಾಲ್ ಬಂತು, ಹೀಗೆ ಮೇಳಕ್ಕೆ ಹೋಗ್ಬೇಕಂತ. 1ನೇ ಮೇಳಕ್ಕೆ ಹಾಕಿದ್ರು. ಆವಾಗ ನಾನು ಶಿವರಾಜ್ ಬಜಕೂಡ್ಲು ಅಂತ ಕೇಳಿರ್ಬೋದು, ಹಾಗೂ ಶಿವಾನಂದ ಶೆಟ್ಟಿ ಪೆರ್ಲ, ಇನ್ನೊಬ್ರು ರಾಘವೇಂದ್ರ ಅಂತ ಒಬ್ರು ಇದ್ರು. ನಾವು ಒಟ್ಟಿಗೆ ಕಟೀಲು ಮೇಳಕ್ಕೆ ಜಾಯಿನ್ ಆದದ್ದು. ಇದೆಷ್ಟು ವಯಸ್ಸಿಗೆ? ಇದು 7ನೇ ಕ್ಲಾಸ್ ಆದ ನಂತರ. 7ನೇ ಕ್ಲಾಸ್ ಆದ ನಂತರ ಆಗ ದನಿಗಳು ಸಫಲ್ ಮಾಡಿದರು. ನಾನು ಮತ್ತು ರಾಘವೇಂದ್ರ
ನಾವು 4 ಜನವನ್ನು ಒಟ್ಟಿಗೆ ಒಂದೇ ಮೇಳಕ್ಕೆ ಹಾಕಿದ್ರು. ಆವಾಗ ಬೊಟ್ಟಿಗೆರೆ ಪುರುಷೋತ್ತಮ ಪುಂಜ ಅಂತ ಫೇಮಸ್ ಭಾಗವತರು ಅವರಿದ್ರು ಮೇಳದಲ್ಲಿ, ಒಳ್ಳೊಳ್ಳೆ ಕಲಾವಿದರು ಒಂದೇ ಮೇಳದಲ್ಲಿ. ಒಂದು ದಿವಸ ದನಿಗಳ ಕಾಲ್ ಬಂತು ಅವರಿಗೆ, ನಮ್ಮೊಂದು 3ನೇ ಮೇಳಕ್ಕೆ ಹಾಕಬೇಕಂತ. ದಟ್ ಈಸ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಪಾಯಿಂಟ್ ನನ್ನ ಯಕ್ಷಗಾನ ಜರ್ನಿಯದು ಒಂದು ಮೊದಲನೇ ಹಂತ ಅಂತ ಹೇಳ್ಬೋದು. ಕಟೀಲ್ ಮೇಳ ಆವಾಗ ಕುರಿಯ ಭಾಗವತರು ಇದ್ರು. ಕುರಿಯ ಭಾಗವತರು ಅಂತ ಹೇಳಿದ್ರೆ ಅದು ರಂಗನಾಯಕ ಅಂತ ಅವ್ರಿಗೆ ಹೆಸರು. ಅವರು ಎಂತಾರು ತಪ್ಪಿದ್ರೆ ರಂಗಸ್ಥಳದಲ್ಲೇ ಬೈಯೋದು ಅವರು, ಅಷ್ಟು ಮೈಕಲ್ಲಿ ಕೇಳುವಾಗೆ ಜನಗಳು ಇರ್ತಾರೆ ಇಲ್ಲೋ ಅದು ಸೆಕೆಂಡ್ ಥಿಂಗ್ ಅವರಿಗಿಲ್ಲ. ಅವರು ಡೈರೆಕ್ಟಾಗಿ ಎಂಥವ್ರು ಬೈದು ಬಿಡ್ತಾರೆ. ಸೊ ಅವರಿಂದ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಇಲ್ಲಿಯವರೆಗೆ ಬಂದು ನಿಂತಿದೆ. ಈಗ ನಿಮ್ಮ ಒಂದು ಶಾಲಾ ಜೀವನದಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರತಿಭೆಯನ್ನ ಗುರುತಿಸ್ಲಿಕ್ಕೆ ಅಲ್ಲಿ ಯಾರು ನಿಮ್ಗೆ ಒಂದು ಸಪೋರ್ಟ್ ಮಾಡಿದ್ರು? ನಿಮ್ಮ ಒಂದು ಪ್ರತಿಭೆಯನ್ನ ಯಾರು ಕಂಡು ಹಿಡಿದ್ರು? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು. ಅದರಲ್ಲಿ ನೀತಾ ಮ್ಯಾಮ್ ಅಂತ ಒಬ್ರು ಇದ್ರು, ಅವರು ನಮ್ಮ ಆ ಕಡೆ ಅವರೇ ನಮ್ಮನ್ನು ಜಾಸ್ತಿ ಕಾಂಪಿಟೇಷನ್ಗೆ ಹೋಗಿ ಆ ಥರ ಎಲ್ಲ ಹೇಳ್ತಾರೆ. ಹೆಚ್ಚಾಗಿ ಹೋಗ್ತಾ ಇದ್ದದ್ದು ಯಕ್ಷಗಾನಕ್ಕೆ ಅಲ್ಲ, ಹೆಚ್ಚಾಗಿ ಸ್ಕೂಲ್ ಟೈಮಲ್ಲಿ ಹೋಗ್ತಿದ್ದು ಕಾಂಪಿಟೇಷನ್ನು, ನಮ್ಮ ದೇಶಭಕ್ತಿ ಗೀತೆ, ಜನಪದ ಗೀತೆ ಆ ಥರ ಹಾಡಲಿಕ್ಕೆ ಎಲ್ಲ ಹೋಗ್ತಿದ್ದದ್ದು. ಡಿಗ್ರಿ ಟೈಮಲ್ಲಿ ಕಾಂಪಿಟೇಷನ್ ಅದು ಇದು ಅಂತ ಎಂತ ಇರಲಿಲ್ಲ. ಯಕ್ಷಗಾನ ಕಾಂಪಿಟೇಷನ್ ಅಲ್ಲ, ಬೇರೆ ಕಲ್ಚರಲ್ ಕಾಂಪಿಟೇಷನ್ ಎಲ್ಲ ಇತ್ತು. ಮತ್ತು ಕಾಂಪಿಟೇಷನ್ ಸ್ಟಾರ್ಟ್ ಆದದ್ದು ಪುಣ್ಯಕೋಟಿ ಸ್ಕೂಲಿಗೆ ಹೋಗುವಾಗ, ಅಲ್ಲಿ ಯಕ್ಷಗಾನ ಎಲ್ಲ ಸ್ಟಾರ್ಟ್ ಆದದ್ದು. ಅದಕ್ಕಿಂತ ಮತ್ತೆ ಪ್ರತಿಭಾ ಕಾರಂಜಿಯಲ್ಲಿ 10ನೇ ಕ್ಲಾಸಿಗೆ ಎಂಡ್ ಆಗೋದಿಲ್ಲ. ಸೊ ಹಾಗಾಗಿ ಎಂತ ಇರಲಿಲ್ಲ ಆ ಟೈಮಲ್ಲಿ. 4ನೇ ತರಗತಿಗೆ ನೀವು ಯಕ್ಷಗಾನ ಕಲಿಲಿಕ್ಕೆ ಹೋದದ್ದು? ಹೌದು, 4ನೇ ಅಲ್ಲಿ ನಿಮ್ಗೆ ಯಾರು ಗುರುಗಳಾಗಿ ಸಿಕ್ಕಿರು? ನನಗೆ ಫಸ್ಟ್ ಗುರುಗಳು ಸಿಕ್ಕಿದ್ದು ಕೃಷ್ಣಪ್ಪ ಕಿನ್ಯ ಅಂತ. ಅದಾದ ಮೇಲೆ ಅದು ಯಾವ ಥರ ಅಂತ ಹೇಳಿದ್ರೆ, ಅಮ್ಮನಿಗೆ ನಮ್ಮ ಮುಡಿಪಲ್ಲಿ ನವೀನ್ ಫ್ಯಾನ್ಸಿ ಅಂತ ಒಂದಿದ್ದಾರೆ, ನವೀನ್ ಅಣ್ಣ ಅಂತ. ಸೊ ಇದು ಯಾವಾಗ ಆಯಿತು ಅಂತ ಹೇಳಿದ್ರೆ, ಕೃಷ್ಣಪ್ಪ ಕಿನ್ಯ ಅವರ ಹತ್ರ ಕಲೀಲಿಕ್ಕೆ ಹೋಗ್ತಿರುವಾಗ ಅದದ್ದು. ಅಷ್ಟು ದೂರ ಎಂತಕ್ಕೆ ಹೋಗ್ತೀರಾ ಅಂದರೆ ನಮಗೆ ಕಷ್ಟ ಆಗ್ತಿತ್ತು. ನನ್ನ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬರಲಿಕ್ಕೆ ನಿಯರ್ಲಿ 4 ಕಿಲೋಮೀಟರ್ ಉಂಟು. 4 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೆ ಒಂದು ಯಕ್ಷಗಾನಕ್ಕೆ ಹೋಗಲಿ. ನಮ್ಮ ಅಮ್ಮ ಇಲ್ಲದ್ರೆ ಅಪ್ಪ ಬಸ್ ಸ್ಟ್ಯಾಂಡಿಗೆ ನಮ್ಮನ್ನು ಡ್ರಾಪ್ ಮಾಡಿ ಅಲ್ಲಿಂದ ಬಸ್ ಹತ್ತಿಸಿ ನಮ್ಮನ್ನು ಬಿಡ್ತಾಯಿದ್ರು. ಸೊ ಆಗ ಅದು ಅಮ್ಮನಿಗೆ ಸ್ವಲ್ಪ ಟ್ರಬಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಒಂದಿನ ಹೇಳುವಾಗ ಅವ್ರು ನವೀನನ್ನ ಹೇಳಿದರು, ಹೀಗೆ ಕುರ್ನಾಡಿನಲ್ಲಿ ಸಬ್ಬನಗೋಡಿ ಅವರ ಕ್ಲಾಸ್ ಆಗ್ತಾ ಉಂಟು, ಸೊ ಅಲ್ಲಿಗೆ ಹೋಗಿ ಅಂತ. ಅಮ್ಮ ಅಲ್ಲಿಗೆ ತಂದು ಹಾಕಿದರು. ಸೊ ಅಲ್ಲಿ ನಮಗೊಂದು ಸಮರ್ಪಕ ನಿರ್ದೇಶನ ಸಿಕ್ಕಿತು. ಸೊ ಅವರು ಒಳ್ಳೊಳ್ಳೆ ವೇಷ ಹಾಕಿದ್ರು, ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ಹಾಕಿದ್ರು. 7ನೇ ಕ್ಲಾಸಲ್ಲಿ ಆಗುವಾಗ ಅವರಿಗೆ ಗೊತ್ತಾಯಿತು ಮೇಲೆಲ್ಲ ರಜೆ ಸಿಗ್ತದೆ, ಏಪ್ರಿಲ್ ಮೇಲೆ ರಜೆ ಸಿಗ್ತದೆ. ಸೊ ಯಕ್ಷಗಾನಕ್ಕೆ ನೀನು ಹೋಗು, ಮೇಳಕ್ಕೆ ಹೋಗು, ಒಳ್ಳೆ ವೇಷ. ಆ ರಜೆಯಲ್ಲಿ ಈ 7th ಇಂದ 10th ವರೆಗೆ ಏಪ್ರಿಲ್ ಮೇಲೆ ರಜೆ ಬರ್ತದೆ. ಆ ರಜೆಯಲ್ಲಿ ನಾವು ಕಟೀಲು ಮೇಳಕ್ಕೆ ಹೋಗುದು. ನಮಗೆ ಯಾಕೆ ಹೋಗುದು ಅಂತ ಹೇಳಿದ್ರೆ, ನಿತ್ಯ ವೇಷ, ಬಾಲಗೋಪಾಲ, ಮುಖ್ಯ ಶ್ರೀವೇಷ, ಪೀಠಿಕೆ ಶ್ರೀವೇಷ ಅಂತ ಬರ್ತದೆ ಯಕ್ಷಗಾನದಲ್ಲಿ. ಅದು ಕಲ್ತವ ನೆಕ್ಸ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ. ಅದು ಕಲ್ತವನಿಗೆ ಪ್ರಸಂಗದ ಮೇಲೆ ಅನುಭವ ಬೀಳ್ತದೆ, ಪದ್ಯ ಯಾವುದು ಅಂತ ಗೊತ್ತಾಗ್ತದೆ, ಹೆಜ್ಜೆಯ ಮೇಲೆ ಹಿಡಿತ ಸಿಗ್ತದೆ. ಸೊ ಇಷ್ಟು ಇದ್ದರೆ ನಮಗೆ ನೆಕ್ಸ್ಟಿಗೆ ಜಂಪ್ ಆಗ್ಬೋದು ಅಂತ. ಇಷ್ಟು ಕಲ್ತಾದ ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಅಂತ ಹೇಳ್ತಾರೆ. ನಾವೀಗ ಕೆಲಸದಲ್ಲಿ ಯಾವುದೆಲ್ಲ ಪ್ರಮೋಷನ್ ಉಂಟು ನೋಡಿ, ಅದೇ ರೀತಿ ಯಕ್ಷಗಾನದಲ್ಲಿ ಕೂಡ ಪ್ರಮೋಷನ್ ಉಂಟು. ಆರಂಭಿಕ ಅದೇ ಪ್ರತಿಯೊಬ್ಬ ಕಲಾವಿದನಿಗೆ ಆರಂಭಿಕ ಅಲ್ಲಿಂದಲೇ ಆಗೋದು. ಆರಂಭಿಕ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಈಗ ಬಾಲಗೋಪಾಲ ಮಾಡ್ತಾರೆ, ನಿತ್ಯವೇಷ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಡೌರು ಅಂತ ಹೇಳಿ ಗೊತ್ತಾಗ್ಬೋದು, ಬಿಳಿ ಡ್ರೆಸ್ ಹಾಕಿ ಬಂದು ಕುಣಿತಾರೆ, ಅದು ಡೌರು ಅಂತ. ಆಮೇಲೆ ಬಾಲಗೋಪಾಲ, ಅದಕ್ಕೆ ನಿತ್ಯವೇಷ ಅಂತ ಹೇಳ್ತಾರೆ. ಮುಖ್ಯ ಶ್ರೀವೇಷ, ಆಮೇಲೆ ಪೀಠಿಕೆ ಶ್ರೀವೇಷ. ಬಾಲಗೋಪಾಲ ಇದು ಡೌರು ಅಂತ ಹೇಳಿದರೆ ಅದು ನಿಮಗೆ ಒಂದು ಹೆಜ್ಜೆ ಗೊತ್ತಿಲ್ಲದವರಿಗೆ ಒಂದು ಹೆಜ್ಜೆ ಸೆಟ್ ಆಗಲಿಕ್ಕೆ ಅಂತ. ನಿತ್ಯವೇಷ ಅಂದರೆ ಬಾಲಗೋಪಾಲ ಅಂತ ಒಂದು ವೇಷ ಉಂಟು, ನಿತ್ಯವೇಷ. ಆ ವೇಷ ನಮಗೆ ಅಭಿನಯ, ಯಾವ ಕೈಗೆ ಯಾವ ಕಣ್ಣು ಹೋಗಬೇಕು, ಯಾವ ತಾಳಕ್ಕೆ ಯಾವ ರೀತಿ ಕುಣಿಬೇಕು ಅಂತ. ದೇವರೆಲ್ಲ ನಮ್ಮ ಕಟೀಲು ಮೇಳದ ದೇವರನ್ನೆಲ್ಲ ಬಂದು ನಿಲ್ಲಿಸೊಂದು ಒಂದು ಪದ್ಯ ಎಲ್ಲ ಹಾಡಿ ಗಣಪತಿ ಸ್ತುತಿ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ. ಅದಾದ ಮೇಲೆ ಮುಖ್ಯ ಶ್ರೀವೇಷದವರಿಗೆ ಅಂತ ಇರುವುದು. ಅದು ಅಂದರೆ ಹೆಚ್ಚಾಗಿ ಶ್ರೀವೇಷದವರಿಗೆ ಮಾಡುವುದಿಲ್ಲ, ಬಟ್ ಈಗೆಲ್ಲ ಫುಲ್ ಚೇಂಜ್ ಆಗಿದೆ. ಪೀಠಿಕೆ ಶ್ರೀವೇಷ ಒಳ್ಳೆ ದಿಗಿನ ಹಾಕುವವರಿಗೆ, ಸ್ಪೀಡ್ ಕ್ಯಾಚ್ ಮಾಡುವವರಿಗೆ. ಸೊ ಇಷ್ಟು ಒಂದು ಹಂತ. ಅದಾದ ಮೇಲೆ ಪ್ರಸಂಗದಲ್ಲಿ ನಿಮಗೆ ಮೇಯ್ನ್ ಪಾಯಿಂಟ್ ಬರೋದು. ಬಟ್ ಈಗ ಹೇಗಾಗಿದೆ ಅಂತ ಅವರಿಗೆ ಮುಖ್ಯ ಶ್ರೀವೇಷ ಅಂದರೆ ಎಂತ ಗೊತ್ತಿಲ್ಲ, ನಿತ್ಯವೇಷ ಅಂತಂದರೆ ಗೊತ್ತಿಲ್ಲ, ಪೀಠಿಕೆ ಶ್ರೀವೇಷ ಅಂದರೆ ಎಂತ ಗೊತ್ತಿಲ್ಲ. ಸೀದಾ ಹೋಗಿ ಯಕ್ಷಗಾನ ದೊಡ್ಡ ದೊಡ್ಡ ವೇಷ ಮಾಡೋದು, ಮತ್ತು ಹಿರಿಯ ಕಲಾವಿದರಿಗೆ ಗೌರವ ಕೊಡದೆ ಕೂತ್ಕೊಳ್ಳೋದು, ಅದೆಲ್ಲ ತುಂಬ ನಾವೆಲ್ಲ ಅನುಭವಿಸಿದ್ದೇವೆ, ನಮಗೆಲ್ಲ ಗೊತ್ತಾಗಿದೆ ಅದು. ಈಗಿನ ಕಲಾವಿದರಲ್ಲಿ ನಾನು ಹೇಳೋದು, ಮೊದಲು ಹಾಗಿಲ್ಲ. ಮೊದಲು ನಾವು ನಿತ್ಯವೇಷದವರು ಕೊನೆಯ ಎಂಡಿಗೆ ದೇವರ ಕತ್ತಿರವರ ಪೆಟ್ಟಿಗೆ ಉಂಟು, ಆ ಪೆಟ್ಟಿಗೆ ಹತ್ರ ಹೋಗ್ಲಿಕ್ಕಿಲ್ಲ.
ಪೆಟ್ಟಿಗೆ ಹತ್ರ ಒಂದು ಹೆಜ್ಜೆ ಇಟ್ಟರೆ ಹೀಗೆ ಒಂದು ಲುಕ್ ಕೊಟ್ಟರೆ ಆಯಿತು, ನಾವು ಸೈಲೆಂಟ್. ಈಗ ಹಾಗಲ್ಲ, ಅಲ್ಲೇ ಹೋಗಿ ಕೂತ್ಕೊಳ್ತಾರೆ ಕೆಲವರು, ಅಲ್ಲೇ ಬಂದು ನಮ್ಮ ಹತ್ರ ಬಂದು ಕೂತ್ಕೊಂಡು ಬರೀ ಜಾಲಿಯಲ್ಲಿ ಮಾತಾಡಿ ಹೋಗ್ತಾರೆ. ಅಂದರೆ ಚೇಂಜ್ ಆಗಿದೆ ಅಂತ, ಜನ್ರೇಷನ್ ಚೇಂಜ್ ಆಗುವಾಗ ಎಲ್ಲವೂ ಚೇಂಜ್ ಆಗ್ತದೆ ಅಂತ. ಆವಾಗಿನ ಯಕ್ಷಗಾನ ಕಾಲಘಟ್ಟವೇ ಬೇರೆ, ಈಗಿನ ಯಕ್ಷಗಾನ ಕಾಲಘಟ್ಟವೇ ಬೇರೆ. ಈಗ ಮೊದಲಿನವರು ಈಗ ನನಗೆ ಹೇಳ್ತಾರೆ, ದುಂಬು ಎಂಚ ಇತ್ತ ಮಾರಯ, ಈಚೆ ಇತ್ತ ಎಂಚ ಆತ. ಅದು ಬರುವಾಗ ನಮಗೆ ಒಂದು ಸಂತೃಪ್ತಿ. ದುಂಬುನಿನ ವೇಷ ಎಲ್ಲಿಯ ಹುಡುಗಿ ಒಪ್ಪನೆಗೆ ಎಲ್ಲಿಯ ವೇಷ ಇತ್ತೆ, ನಮ್ಮ ಎದುರು ವೇಷ ಮನ್ಪುಲೆಕ್ಕ ಪೂರ ಆತ. ಅದೆಲ್ಲ ಒಂದು ಖುಷಿ, ನಮಗೊಂದು ಒಂದು ಸಂತೃಪ್ತಿ, ಸಾರ್ಥಕತೆ ಅಂತ ಹೇಳ್ತಾರಲ್ಲ ಹಾಗೆ. ಅಷ್ಟು. ನಿಮ್ಮ ನೀವು ಯಕ್ಷಗಾನಕ್ಕೆ ಹೋಗ್ತೀರಾ, ಮನೆಯಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಫುಲ್ ಸಪೋರ್ಟ್. ಅಲ್ಲಿಂದ ಪ್ರಾರಂಭ ಆಗೋದಲ್ಲ, ನಮಗೆ ಮೇನ್ ಪಿಲ್ಲರ್ ಅಲ್ಲಿಂದ. ಅಮ್ಮ ಅಪ್ಪ ಇಬ್ಬರಿಗೂ ಯಕ್ಷಗಾನ ಅಂದ್ರೆ ಇಷ್ಟ. ಮೇಯ್ನ್ ತಮ್ಮ ತಾತನಿಗೆ ಇಷ್ಟ, ಅಮ್ಮನ ತಂದೆಯವರಿಗೆ. ಸೊ ಅವರು ಹೇಳ್ತಾ ಇದ್ರು, ಲೈಕ್ ಇದು ಮಕ್ಕಳನ್ನು ಅಮ್ಮನಿಗೆ ಅದೊಂದು ಥಿಂಕಿಂಗ್ ಬಂದಿತ್ತು, ನನಗೆ ಮಕ್ಕಳು ಹುಟ್ಟಿದ್ರೆ ಅವ್ರನ್ನ ಯಕ್ಷಗಾನಕ್ಕೆ ಹಾಕಬೇಕು ಅಂತ ಒಂದು ಮೊದಲೇ ಥಿಂಕಿಂಗ್ ಇತ್ತು ಅವರಿಗೆ. ಸೊ ಆಯಿತು, ಇಬ್ಬರು ಗಂಡು ಮಕ್ಕಳು ಯಕ್ಷಗಾನಕ್ಕೆ ಹಾಕಿದ್ರು, ಒಟ್ಟಿಗೆ ಶಾಸ್ತ್ರೀಯ ಸಂಗೀತಕ್ಕೆ ಸಹ ಹಾಕಿದ್ರು. ಸೊ ಅಲ್ಲಿಂದ ಮೇಯ್ನ್ ಪಿಲ್ಲರ್ ಅದು ನಮಗೆ ಯಕ್ಷಗಾನಕ್ಕೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಮತ್ತೆ ನಮಗೆ ಒಂದು ದುಡಿಮೆ ಅಂತ ಒಂದು ಬಂತು. ಲೈಕ್ ನಾನು ಅವತ್ತೊಂದು ಓದಿದ್ದೆ, ಜಗವೆಲ್ಲ ದುಡಿಯುತ್ತಿದೆ ನೋಡೊಮ್ಮೆ ಎದ್ದು, ದುಡಿಮೆ ಜೀವನಕ್ಕೆ ನಿಜವಾದ ಮದ್ದು ಅಂತ. ಸೊ ಅದೊಂದು ಎಷ್ಟು ಮೀನಿಂಗ್ಫುಲ್ ನೋಡಿ. ನಮಗೆ ಬಡತನ ಅಷ್ಟು ಅಂತ ಇರಲಿಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮಗೆ ಮತ್ತೆ ನನ್ನ ಖರ್ಚಿಗೆ ಆಗಬೇಕಲ್ಲ, ಮನೆಯವ್ರ ಹತ್ರ ಎಷ್ಟು ಅಂತ ಕೇಳೋದು, ಅದೊಂದು ಥಾಟ್ ಬಂತು ನನಗೆ. ಯಾವಾಗ ನಾನು 7ನೇ ಕ್ಲಾಸಿಂದ ಯಕ್ಷಗಾನಕ್ಕೆ ಕಟೀಲು ಮೇಳಕ್ಕೆ ಹೋದೆ, ಆವಾಗಿಂದ ಮನೆಯವ್ರ ಹತ್ರ ದುಡ್ಡು ಕೇಳಿದ್ದು ತುಂಬ ಕಡಿಮೆ. ಯಾಕಂದರೆ ಅವರಿಗೆ ಬರ್ಡನ್ ಆಗ್ಬಾರ್ದು, ನಮಗೆ ಅಷ್ಟು ಬಸ್ ಸ್ಟ್ಯಾಂಡಿನವರೆಗೆ ಬಿಟ್ಟು ಬಸ್ಸಿದೆಲ್ಲ ನೋಡಿಕೊಂಡು ಮತ್ತೆ ಊಟ ಅದು ಇದು ಸ್ಕೂಲಿನ ಖರ್ಚು ಅದೆಲ್ಲ ನೋಡಿದ್ದಾರೆ. 7th ಆದ ಮೇಲೆ ಆಯಿತು ನನಗೆ, ಇವ್ರ ಹತ್ರ ಯಾಕೆ ಸುಮ್ಮನೆ ಕೇಳೋದು, ನಮ್ಮ ಖರ್ಚು ನಾವೇ ನೋಡಿಕೊಳ್ಳುವ. ಅಲ್ಲಿಂದ ಸ್ಕೂಲ್ ಬ್ಯಾಗು, ಬುಕ್ಸು, ನಮ್ಮ ಸ್ಟೇಷ್ನರಿ ಐಟಮ್ಸ್ ಎಂತೆಲ್ಲ ಉಂಟು, ಯೂನಿಫಾರ್ಮ್, ಫೀಸ್, ಎವ್ರಿಥಿಂಗ್ ಎಲ್ಲ ನಾನೇ. ಎಲ್ಲ ರಾತ್ರಿ ಕಷ್ಟಪಟ್ಟು ಯಕ್ಷಗಾನ ಮಾಡಿ ಬೆಳಿಗ್ಗೆ ಸ್ಕೂಲಿಗೆ ಹೋಗಿ, ಅಲ್ಲಿಂದ ಮತ್ತೆ ಹೈಸ್ಕೂಲಿಗೆ ಬಂದ ನಂತರ ಅಲ್ಲಿ ಸಹ ಕಟೀಲು ಮೇಳದಲ್ಲೇ ಇದ್ದೆ ಆವರೆಗೆ. PUC ಸ್ಟಾರ್ಟ್ ಆದಾಗ ಎಡ್ನೀರು ಮೇಳಕ್ಕೆ ಹೋದೆ. ಎಡ್ನೀರು ಮೇಳ ನನಗೆ ಒಳ್ಳೆ ಪಾಠ ಕಲಿಸಿದೆ ನನ್ನ ಲೈಫಲ್ಲಿ. ಇದೊಂದು ಮೆಮೊರೇಬಲ್, ಅಂದರೆ ಕೆಲವು ಅನುಭವಿಸಿದ್ದೇನೆ, ಕೆಲವೊಂದು ನಿಂದನೆ, ಕೆಲವರ ಕೈಗಳಿಂದ ಬೈಗಳು ತಿನ್ನುವುದು. ಅಂದರೆ ಕೆಲವು ತಪ್ಪಾದರೆ ಬೈಗಳು ತಿನ್ನು, ಕೆಲವು ತಪ್ಪಿಲ್ಲದ ಬೈಗಳು ತಿನ್ನೋದುಂಟು, ಕೆಲವರು ಹೇಳಿಕೊಡದೆ. ಅಂದರೆ ರಂಗಸ್ಥಳಕ್ಕೆ ಹೋಗುವ ಹಿರಿಯ ಕಲಾವಿದರ ಹತ್ರ ಕೇಳುವ ಕ್ರಮ ಉಂಟು, ಕೇಳಿದ್ದೇವೆ, ಅವರು ಹೇಳಿಕೊಡ್ಲಿಲ್ಲ, ಹೊರಗೆ ಬಂದು ನಮಗೆ ಬೈದಿದ್ದಾರೆ. ತಪ್ಪು ಅವರದ್ದು, ಬೈಗಳು ತಿಂದದ್ದು ನಾವು. ಅವರಿಗೆ ಅದು ಪಶ್ಚಾತ್ತಾಪ ಆಗಲಿಲ್ಲ, ತಾವು ತಪ್ಪು ಮಾಡಿದ್ದೇವೆ ಅಂತ. ಬಟ್ ತೊಂದರೆ ಇಲ್ಲ, ನಮ್ಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದರು, ನನಗೆ ಅದೊಂದು ತುಂಬ ಸಂತೋಷ. ನಾನು ಯಾರ ಹತ್ರ ಒಟ್ಟಿಗೆಲ್ಲ ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಎಲ್ಲ ಕಲಾವಿದರು ಅಲ್ಲೇ ಇದ್ದರು. ದಿನೇಶ್ ಅಮ್ಮಣ್ಣಯ್ಯ ಭಾಗವತರಿದ್ದರು, ಆಮೇಲೆ ಪುತ್ತೂರು ಶ್ರೀಧರ ಭಂಡಾರಿಗಳಿದ್ದರು, ಪೂಕಲ ಲಕ್ಷ್ಮೀನಾರಾಯಣ ಭಟ್ರು, ಇನ್ನು ಶಶಿಧರ್ ಕುಲಾಲ ಕಣ್ಯನ. ನನಗೆ ಅವರ ವೇಷ ಅಂದರೆ ತುಂಬ ಇಷ್ಟ, ಪುಂಡು ವೇಷದಲ್ಲಿ ಅವರ ವೇಷ ತುಂಬ ಇಷ್ಟ. ಆಮೇಲೆ ಲಕ್ಷ್ಮಣ್ ಕುಮಾರ್ ಮರಕಡ ಇದ್ದರು, ಶಂಭಯ ಭಟ್ರು ಇದ್ದರು, ರವಿರಾಜ್ ಭಟ್ ಈಗ ಅವರು ಪನೆಯಾಲ, ಅವರೀಗ ಕಟೀಲು ಮೇಳದಲ್ಲಿದ್ದಾರೆ, 5ನೇ ಮೇಳದಲ್ಲಿದ್ದಾರೆ. ಸೊ ಅಂಥವರೊಟ್ಟಿಗೆ ಒಳ್ಳೆ ತಿರುಗಾಟ ಆಗಿದೆ, ನನಗೆ ತುಂಬ ಸಂತೋಷ ಉಂಟು ಆ ವಿಷಯದಲ್ಲಿ. ಅದಾದ ಮೇಲೆ ಮತ್ತೆ 1 ವರ್ಷ ಯಕ್ಷಗಾನ ಗ್ಯಾಪ್ ಕೊಟ್ಟೆ ನಾನು. ಯಾಕಾಗಿ ಕೆಲಸ ನನಗೆ, ಅಂದರೆ ಗ್ಯಾಪ್ ತುಂಬ ಗ್ಯಾಪ್ ಕೊಡಲಿಲ್ಲ ನನಗೆ. ಯಕ್ಷಗಾನ ಸಹ ಬೇಡ, ಸ್ವಲ್ಪ ಏನಾದರೂ ಕೆಲಸ ನೋಡುವ ಅಂತ. ವಿದ್ಯಾಭ್ಯಾಸ ಡಿಗ್ರಿ ಮುಗ್ದಿತ್ತು ಅವಾಗ, ಎಡ್ನೀರು ಮೇಳ ಸೇವೆಗೂ ಡಿಗ್ರಿ ಮುಗ್ದಿತ್ತು. ಪ್ರಾರಂಭ ಅವ್ರ ಹತ್ರ ಹೇಳಿದೆ, ನಾನು ಮೇಳಕ್ಕೆ ಇನ್ನು ಬರುವುದಿಲ್ಲ, ಮೈಸೂರಲ್ಲಿ ಜಾಬ್ ನೋಡ್ತಿದ್ದೇನೆ ಅಂತ. ಸೊ ಐ ವೆಂಟ್ ಮೈಸೂರಲ್ಲಿ ಹೋದೆ. ಬೇಜಾರಾಗ್ತಿತ್ತು, ಕೆಲವದೆಲ್ಲ ಯಕ್ಷಗಾನ ಮೈಸೂರಿಗೆ ಟೀಮ್ ಬರುವಾಗ ವೇಷ ಮಾಡೋದು, ಹೋಗಿ ಅವರ ಹತ್ರ ಮಾತಾಡಿ ಒಂದು ವೇಷ ಮಾಡ್ಬೋದಾ ರಿಕ್ವೆಸ್ಟ್ ಮಾಡೋದು, ಅದೆಲ್ಲ ತುಂಬ ಒಂದು ಹುಮ್ಮಸ್ಸು ಜಾಸ್ತಿ. ಮಿಸ್ ಮಾಡ್ತಾ ಇದ್ದೆ. ಕೆಲವೊಂದು ಬ್ಯಾಡ್ ಇನ್ಸಿಡೆಂಟ್ ಮೈಸೂರಲ್ಲಿ ಆಯಿತು ನನಗೆ, ಅದು ನನ್ನ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್. ಕೆಲಸದ್ದೆಲ್ಲ ಪ್ರಾಬ್ಲಮ್ ಆಯಿತು, ಕೆಲಸ ಇಲ್ಲದೆ ಪರದಾಡಿದ್ದುಂಟು ಮೈಸೂರಲ್ಲಿ, ರೆಂಟ್ ಕಟ್ಟೋದೆಲ್ಲ ತಿರುಗಾಡಿದ್ದುಂಟು. ಲಾಸ್ಟಿಗೆ ಡೆಲಿವರಿ ಬಾಯ್ ಆಗಿ, ಮನೆಯವರಿಗೆ ವಿಷಯ ಗೊತ್ತಿಲ್ಲ, ಬಟ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದ್ದುಂಟು. ಅದಾದ ಮೇಲೆ ಸಮ್ ಇನ್ಸಿಡೆಂಟ್ ಆಗಿ ಮೈಸೂರು ಬಿಟ್ಟು ಮನೆಗೆ ಬಂದೆ.
ಮನೆಗೆ ಬಂದೆ. ಅಷ್ಟೊತ್ತಿಗೆ ಸುಜುಕಿ ಶೋರೂಮಿಗೆ ಜಾಯ್ನ್ ಆದೆ ಮಂಗಳೂರಲ್ಲಿ. ಉಳ್ಳಾಲದಲ್ಲಿ ಒಂದು ಸುಜುಕಿ ಶೋರೂಮ್ ಉಂಟು, ಅಲ್ಲಿಗೆ ಜಾಯ್ನ್ ಆದೆ. ಗೌತಮ್ ಸರ್ ಅಂತ ಒಬ್ಬರು ಇದ್ದಾರೆ, ಒಳ್ಳೆ ದನಿಗಳು ನಮಗೆ ಅವರು, ನನಗೆ ಈಗ ಸಹ ಫೇವ್ರೇಟ್ ಅವರು. ಅವರ ತನಿಯಾ ಮೋಟರ್ಸ್ ಅಂತ ಒಂದು ಸುಜುಕಿ ಶೋರೂಮ್, ಅಲ್ಲಿಗೆ ಹೋದೆ. ಅವರ ಹತ್ರ ಅಲ್ಲಿ ಜಾಯ್ನ್ ಆಗುವಾಗ ನನಗೆ ಯಕ್ಷಗಾನಕ್ಕೆ ಮತ್ತೆ ಸೇರಬೇಕು ಅಂತ ಆಯಿತು. ಸೊ ಆಗ ಎಂತ ಮಾಡಿದೆ, ನಮ್ಮದು ದೇವಕಾನ ಪುಟ್ಟಣ್ಣ ಅಂತ ಒಬ್ಬರು ಇದ್ದಾರೆ, ಅವರಿಗೆ ಕಾಲ್ ಮಾಡಿದೆ, ಪುಟ್ಟನಿಗೆ ಮೇಳಕ್ಕೆ ಬರಬೇಕು ಅಂತಿದ್ದೇನೆ, ಎಂತ ಮಾಡೋದು ಅಂತ. ಅದಕ್ಕೆ ನೋಡುವ, ಜನ ಆಗಿರ್ಬೋದು, ನಾನು ಹೇಳ್ತೇನೆ ನಿಮಗೆ ಅಂತ ಹೇಳಿದರು. ಕಾಲ್ ಮಾಡಿದ್ರು, ಜನ ಫುಲ್ ಆಗಿದೆ ಪುನೀತ್, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟೊತ್ತಿಗೆ ನಾನು ನನ್ನ ಗುರುಗಳಿಗೆ ಕಾಲ್ ಮಾಡಿದೆ, ಸಬ್ಬನಗುಡಿ ರಾಮಭಟ್ರಿಗೆ ಕಾಲ್ ಮಾಡುವಾಗ ಹೇಳಿದರು, ಆಯಿತು ನಾನೀಗ ಮಾತಾಡ್ತೇನೆ, ಕಟೀಲಿನಲ್ಲಿ ಸಹ ಜನ ಬೇಡ ಅಂತ ಹೇಳ್ತಿದ್ದಾರೆ ದನಿಗಳು, ಮಾತಾಡ್ತೇನೆ ಅಂತ ದೇವ್ರ ಹತ್ರ ಬೇಡಿದೆ. ನಾನು ನಿಮ್ಮಲ್ಲಿಗೆ ಬರಬೇಕು ಅಂತ ಇಷ್ಟ ಇದ್ದರೆ ನೀವು ಕರೆಸಿಕೊಳ್ಳಿ, ನಾನಾಗಿ ಬರುವುದಿಲ್ಲ ಅಂತ. ಅರ್ಧ ಗಂಟೆಯಲ್ಲಿ ಕಾಲ್ ಬಂತು ನನಗೆ, ನೀನು ಇವತ್ತೇ 6ನೇ ಮೇಳದ ಆಟದಲ್ಲಿ, ಮೇಳ ಶುರುವಾಗಿದೆ, ಕಟೀಲು ಮೇಳ ಶುರುವಾಗಿ 2 ದಿವಸ ಆಗಿದೆ, ದನಿಗಳು ಹೇಳಿದ್ರಂತೆ ನೀನು 6ನೇ ಮೇಳಕ್ಕೆ ಹೋಗು, ಅಲ್ಲಿ ಪುಂಡಿಕಾಯಿ ಭಾಗವತರು ಇದ್ದಾರೆ ಅಂತ. ಹೋದೆ, ಎಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಹೋದೆ. ಆವತ್ತು ಮಂಚೆಯಲ್ಲಿ ಆಟ, ನೆನಪುಂಟು ಕರೆಕ್ಟ್. ನನಗೆ ಎಣ್ಣೀರು ಮೇಳದಲ್ಲಿ ಯಾವ ವೇಷ ಸಿಗ್ತಾ ಇರಲಿಲ್ವ, ನನಗೆ ಆಸೆ ಇತ್ತೊಂದು, ನನಗೆ ಇಂತಿಂಥ ವೇಷ ಮಾಡಬೇಕು, ಹಿರಣ್ಯಾಕ್ಷ ಮಾಡಬೇಕು, ಇಂದ್ರಜಿತ್ ಮಾಡಬೇಕು, ದೊಡ್ಡ ದೊಡ್ಡ ವೇಷ, ಮೇನ್ ವೇಷ ಅಂತ ಮಾಡಬೇಕು ಅಂತ. ಪುಂಡಿಕಾಯಿ ಭಾಗವತರ ಹತ್ರ ಅವರೊಂದು ಭಾಗವತರೊಂದು ಚಾಪೆ ಉಂಟು, ಮ್ಯಾನೇಜರ್ ಮತ್ತು ಭಾಗವತರದ್ದು. ಹೋಗಿ ಮಾತಾಡಿದೆ, ಇವತ್ತು ನೀನು ಸುಪಾರ್ಶಕ ಮಾಡು, ನಾಳೆ ನೋಡುವ ಎಂತ ಆಗ್ತದೆ ಅಂತ. ಸುಪಾರ್ಶಕ ಮಾಡಿದೆ, ಬಂದೆ. 2 ದಿವಸ ಬಿಟ್ಟಾದ ನಂತರ ದೇವಿ ಮಾತ್ಮೆಯಲ್ಲಿ ಎಂಥ ವೇಷ ಕೇಳುವಾಗ ಈಶ್ವರ ಮತ್ತು ಧೂಮ್ರಾಕ್ಷ ಮಾಡು ಅಂತ ಹೇಳಿದರು. ಆಯಿತು, ನನಗೆ ಅದು ಅಂದರೆ ನಿನ್ನ ವೇಷ ಹಾಳಾಗಬಾರ್ದು, ನನಗೆ ಭಾಗವತರು ಕೊಡುವಾಗಲೇ ಹೇಳಿದ್ದಾರೆ, ಪುಂಡಿಕಾಯಿ ಭಾಗವತರು, ನಿನ್ನ ವೇಷ ಹಿಂದೆ ಬೀಳಬಾರ್ದು ಅಂತ ನಾನು ಈಶ್ವರ ಹಾಕಿ ಧೂಮ್ರಾಕ್ಷ ಹಾಕೋದು, ನೀನು ಬೇಸರ ಮಾಡಬೇಡ. ಇಲ್ಲ ಭಾಗವತರೆ, ನನಗೆ ಅಷ್ಟು ಆ ಕಂಪ್ಲೀಟ್ ತಿರುಗಾಟದ ಅನುಭವ ಇಲ್ಲ ಆಗ ಕಟೀಲು ಮೇಳದಲ್ಲಿ, ಅಂದರೆ ಆವಾಗ ರಜೆಯಲ್ಲಿ ಹೋಗ್ತಿದ್ದದ್ದು, ಈಗ ಫುಲ್ ಟೈಮ್ ಕಲಾವಿದ. ಸೊ ಹಾಗೆ ನಾನು ಅವರು ಹೇಳಿದ್ದಕ್ಕೆ ಓಕೆ ಅಂತ ಹೇಳಿದೆ. ಕಂಟಿನ್ಯೂ ಆಯಿತು. ಈಶ್ವರಕ್ಕೂ ಒಳ್ಳೆ ಹೆಸರು ಬಂತು, ಧೂಮ್ರಾಕ್ಷಕ್ಕೂ ಹೆಸರು ಬಂತು. ಪುಂಡಿಕಾಯಿ ಭಾಗವತ ಹೇಳಿದ್ದು, ಧೂಮ್ರಾಕ್ಷ ನೀನೇ ಮಾಡಬೇಕು ಪುನೀತ, ಬೇರೆ ಆಗೋದಿಲ್ಲ ಅಂತ. ಧೂಮ್ರಾಕ್ಷ ಅಂತ ಹೇಳುವಾಗ ನನಗೆ ಈಗ ಸಹ ಒಂದು ಗೂಸ್ ಬಂಪ್ಸ್. ಆ ವೇಷಕ್ಕೆ ಲೈಕ್ ಎಂತ ಹೇಳೋದು, ಒಂದು ಫೈರ್ ಬೇರೆ ಅದರದ್ದು. ಈಗ ಸಹ ನಂತರ ನಿನ್ನ ಧೂಮ್ರಾಕ್ಷ ಯಾವಾಗ, ನಿನ್ನ ಧೂಮ್ರಾಕ್ಷ ಒಮ್ಮೆ ನೋಡಬೇಕು ಅಂತ. ಸೊ ಅಲ್ಲಿಂದ ಧೂಮ್ರಾಕ್ಷದ್ದು ಜರ್ನಿ ಸ್ಟಾರ್ಟ್ ಆಯಿತು. ಪುನೀತ್ ಧೂಮ್ರಾಕ್ಷ, ನನ್ನನ್ನು ಕರೆಯುವುದು ಪುನೀತಿಗಿನ ಜಾಸ್ತಿ ಧೂಮ್ರಾಕ್ಷ ಅಂತ ಕರೆಯುವುದು. ಅದಕ್ಕೆ ಆದಂತ ಒಂದು ಅಭಿಮಾನಿ ಅದು ದೇವರು ಕೊಟ್ಟದ್ದು, ಪುಂಡಿಕಾಯಿ ಭಾಗವತರು ಕೊಟ್ಟದ್ದು. ಸೊ ಹಾಗಾಗಿ ಕಂಟಿನ್ಯೂ ಆಯಿತು. ಸೊ ಅದಾದ ನಂತರ 3 ವರ್ಷ 6ನೇ ಮೇಳದಲ್ಲಿ, 2 ವರ್ಷ 6ನೇ ಮೇಳದಲ್ಲಿದ್ದೆ, 3 ವರ್ಷ ಏನೋ 6ನೇ ಮೇಳದಲ್ಲಿದ್ದೆ. ಆಮೇಲೆ 1ನೇ ಮೇಳಕ್ಕೆ ಬಂದೆ. 1ನೇ ಮೇಳಕ್ಕೆ ಬರುವಾಗ ಧೂಮ್ರಾಕ್ಷ ಉಂಟಾ ಅಂತ ನಿರೀಕ್ಷೆಯಲ್ಲಿ ನೋಡಿದೆ, ಉಂಟಾ ಇಲ್ವಾ. ಆಗ ನನಗೆ ವಿದ್ಯುನ್ಮಾಲಿಗೆ ಪೋಸ್ಟ್ ಆಗಿತ್ತು. 6ನೇ ಮೇಳ ಬಿಟ್ಟಾದ ನಂತರ 1ನೇ ಮೇಳಕ್ಕೆ ಬರುವಾಗ ವಿದ್ಯುನ್ಮಾಲಿಗೆ ಪೋಸ್ಟ್ ಆಯಿತು. ಸೊ ವಿದ್ಯುನ್ಮಾಲಿ ಮಾಡಿ ಧೂಮ್ರಾಕ್ಷ ಅಂತ ಆಯಿತು. ಅದು ಒಂದು ಬಿಗಿನಿಂಗ್ ಪಾಯಿಂಟ್. ಅಲ್ಲಿಂದ ಅಂಡಲ ಭಾಗವತರದ್ದು ಒಳ್ಳೆ ಸಪೋರ್ಟ್ ಕೊಡ್ತಿದ್ರು. ಮತ್ತು 4ನೇ ಮೇಳಕ್ಕೆ ಬರುವಾಗ ಅದು ಕಂಪ್ಲೀಟ್ಲಿ ಟರ್ನಿಂಗ್ ಪಾಯಿಂಟ್. ನನಗೆ ಒಂದು ಡ್ರೀಮ್, ಸಣ್ಣದಿರುವಾಗ ಬಳ್ಳಮಂಜ ಭಾಗವತರ ಪದ್ಯಕ್ಕೆ ವೇಷ ಹಾಕಬೇಕು ಅಂತ ಸುಂಕದಕಟ್ಟೆ ಮೇಳದ ಆಟದಲ್ಲಿರುವಾಗ ಹೋಗ್ತಿದ್ದೆ. ನನಗೆ ಬಳ್ಳಮಂಜ ಭಾಗವತರ ಪದ್ಯ ಅಂತ ಹೇಳಿದರೆ ತುಂಬ ಇಷ್ಟ, ಅಂದರೆ ಆ ಸ್ಪೀಡ್ ಅಂತ. ನನಗೆ ಯಾವತ್ತು ಒಬ್ಬರು ಹೇಳ್ತಿದ್ರು, ಈ ನಿನಗೆ ಒಂದು ತಾಕತ್ತು ಅಂತ ಇದ್ದರೆ ಇನ್ನು ಬಳ್ಳಮಂಜ ಭಾಗವತರ ಪದ್ಯಕ್ಕೆ ಧೂಮ್ರಾಕ್ಷ ಮಾಡಿ ನೋಡುವ ಅಂತ. ನನಗೆ ಆಯಿತು, ಎಂಥ ಜನ ಫುಲ್ಲು ಹಾರ್ಷಾಗಿ ಮಾತಾಡ್ತುಂಟು, ನೋಡುವ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದೆ. ದೇವ್ರ ಹತ್ರ ಬೇಡ್ತಿದ್ದೆ 4ನೇ ಮೇಳಕ್ಕೆ ಹಾಕ್ಲಿಯಪ್ಪ ಅಂತ. 4ನೇ ಮೇಳಕ್ಕೆ ಹಾಕಿದ್ರು, ಅಲ್ಲಿ ಸಹ ವಿದ್ಯುನ್ಮಾಲಿ. ಬಟ್ ಒಂದು ಬೇಜಾರು ಅಂತ ಅಂದರೆ, ನಾನು ಆ ತಿರುಗಾಟ ಮಾಡೋ ಟೈಮಿಗೆ ಬಳ್ಳಮಂಜ ಭಾಗವತರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವರ ಕಾಲು ಸ್ವಲ್ಪ ಇದಾಗಿತ್ತು. ಸೊ ಬಂದರು ಅವರು, ಮೇಳ ಮುಗಿಲಿಕ್ಕೆ ಒಂದು 2 ತಿಂಗಳಾಗುವಾಗ ಬಂದರು. ಸಂತೋಷ ಆಯಿತು, ಬಳ್ಳಮಂಜ ಭಾಗವತರಿಗೆ ಬತ್ತೆ ರತ್ತ ನನ್ನ ಧೂಮ್ರಾಕ್ಷ ಒಂಜಿ ಪಾಸ್ ಆಗುಂತ. ಹಾಗೆ ಅಂದರೆ ಇದಕ್ಕಿಂತ ಮುಂಚಿತ ಭಾಗವತರು ಪಾಸ್ ಆಗಲಿಲ್ಲ ಅಂತಲ್ಲ, ಪಾಸ್ ಆಗಿದೆ, ಬಟ್ ನನಗೆ ಇವರೊಂದು ಡ್ರೀಮ್ ಇತ್ತಲ್ಲ ಅಂತ. ಸೊ ಅಲ್ಲಿಂದ ಬಳ್ಳಮಂಜ ಭಾಗವತರ ಪದ್ಯಕ್ಕೆ ಕುಂದಾದ ಮೇಲೆ ನನ್ನ ಧೂಮ್ರಾಕ್ಷನ ಗೆಟಪ್ಪೇ ಚೇಂಜ್. ಆ ಸ್ಪೀಡ್, ಆ ಒಂದು ಎಂತ ಹೇಳೋದು, ಭಾಗವತರು ನನ್ನ ಪ್ರವೇಶ ಆಗ್ಲಿಕ್ಕಾಗೋ ಅಂತ ಒಂದು ಸಿಗ್ನಲ್ ಕೊಡ್ತಾರೆ. ಸೊ ಅಲ್ಲಿಂದ ಒಂದು ಇದೇ ಬೇರೆ. ಸೊ ಅಲ್ಲಿಂದ ಧೂಮ್ರಾಕ್ಷ ಜರ್ನಿ ಸ್ಟಾರ್ಟ್ ಆಯಿತು. ಧೂಮ್ರಾಕ್ಷ ಈಸ್ ಆಲ್ವೇಸ್ ನನ್ನ ಫೇವ್ರೇಟ್.
ಥ್ಯಾಂಕ್ ಯು ಪುಂಡಿಕಾಯಿ ಭಾಗವತ್ರೆ. ನನಗೆ ಹೇಳುವಾಗ್ಲೇ ಮೈ ರೋಮಾಂಚನ ಆಯ್ತು. ಧೂಮ್ರಾಕ್ಷ ಅಂತ ಹೇಳಿದ್ರೆ ಅದು ಪುಂಡಿಕಾಯಿ ಭಾಗವತ್ರು ಕೊಟ್ಟಂತ. ನನಗೆ ಇಷ್ಟು ಹೆಸರು ಬರಲಿಕ್ಕೆ ರೀಸನ್ನೇ ಪುಂಡಿಕಾಯಿ ಭಾಗವತ್ರು. ನಾನು ಅವರನ್ನು ಎಂತ ಅಡ್ಡ ಹೆಸರು ಇಟ್ಟು ಕರೆದ್ರೆ ನನಗೆ ಬೇಜಾರಿಲ್ಲ. ನಾನು ಅವರು ಎಂತ ಅಡ್ಡ ಹೆಸರು ಕರೆದ್ರು ಕೂಡ ನಾನು ಒಂದು ಸ್ಮೈಲ್ ಮಾಡ್ತೇನೆ, ಎಂತ ಭಾಗವತ್ರೆ ಇಷ್ಟೆಲ್ಲ ಬೇಕಾ ಅಂತ. ಬಟ್ ಆಲ್ವೇಸ್ ನನಗೆ ತುಂಬಾ ಥ್ಯಾಂಕ್ ಯು ಪುಂಡಿಕಾಯಿ ಭಾಗವತ್ರೆ, ಇದು ನಿಮ್ಮಿಂದ ಸಿಕ್ಕಿದಂತ ಒಂದು ಭಿಕ್ಷೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಮತ್ತೊಂದು ಈ ನಡುವೆ ಒಂದು ಕೇಳೋದಾದ್ರೆ, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲೇ ನೀವು ಮೇಳಕ್ಕೆ ಹೋಗ್ತೀರಾ, ಏಳನೇ ತರಗತಿಯಲ್ಲಿರುವಾಗಲೇ ಮೇಳಕ್ಕೆ ಹೋಗ್ತೀರಾ. ಮನೆಯಲ್ಲಿ ನಿದ್ದೆಗೆಟ್ಟು ಇದೆಲ್ಲ ಒಂದು ಆಗುವಾಗ ಮನೆಯಲ್ಲಿ ಟೆನ್ಷನ್ ಆಗುವಂಥದ್ದು ಸಹಜ. ಮನೆಯಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ರು? ನಿದ್ದೆಗೆಟ್ಟು ಮರುದಿವಸ ಶಾಲೆಗೂ ಕೂಡ ಹೋಗಬೇಕು. ಅವತ್ತೇ ಹೇಳಿದ್ರು ಅಪ್ಪ ಅಮ್ಮ, ನಿದ್ದೆಯಲ್ಲಿ ಸ್ವಲ್ಪ ಜಾಗೃತಿ ಮಾಡು, ಸರಿ ನಿದ್ದೆ ಮಾಡಿ, ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಹೊರಗೆ. ಅಂದರೆ ಯಕ್ಷಗಾನ ಆದಮೇಲೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಆ ಟೈಮಲ್ಲಿ ನಾವು ಈ ಎಷ್ಟು 7th ಇಂದ 8, 9, 10th ವರೆಗೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ನೀನು ಯಕ್ಷಗಾನಕ್ಕೆ ಹೋದಿ ಅಲ್ಲೇ ಮಲಗಬೇಕು, ಮತ್ತೆ ಮನೆಗೆ ಬರಲಿಕ್ಕಿಲ್ಲ, ಮನೆಗೆ ನಿಂಗೆ ಬೇಕಾದಾಗ ಬಾ, ಆ ಥರ ಹೇಳ್ತಾ ಇದ್ರು. ಸೊ ಅಲ್ಲಿ ಅರುಣ್ ಜಾರ್ಕಳ್ ಅಂತ ಅವಾಗ 3ನೇ ಮೇಳದ ಹಾಸ್ಯಗಾರವರು, ಮತ್ತು ಜಯಕುಮಾರ್ ಅಂತ ಒಬ್ಬರಿದ್ದಾರೆ ಪೇರ್ಲದವರು, ನನ್ನನ್ನು ತುಂಬ ಚೆಂದ ನೋಡ್ಕೊಂಡಿದ್ದಾರೆ. ಅವರ ಮಗುವಾಗಿ ನೋಡಿಕೊಂಡಿದ್ದಾರೆ. ಎಲ್ಲಿಗೆ ಕರ್ಕೊಂಡು ಹೋಗೋದು, ಮನೆಗೆ ಹೋಗ್ಲಿಕ್ಕಿದ್ರೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋದು, ತುಂಬ ಉಪಕಾರ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ತುಂಬ ಕಷ್ಟ ಆಗಿದೆ. ಅಂದರೆ ಸ್ಕೂಲಿಗೆ ಬರಬೇಕು, ಮತ್ತು 10ನೇ ಕ್ಲಾಸಿಂದ ಇದು PUC ವರೆಗೆ 10ನೇ ಕ್ಲಾಸ್ ಅಂದಾದ್ಮೇಲೆ PUCಯಿಂದ ಫುಲ್ ನಿದ್ದೆಗೆಟ್ಟೆ ಹೋದದ್ದು ನಾನು. ಅವಾಗ ತುಂಬ ಕಷ್ಟ ಆಗಿದೆ ನನಗೆ. ಅಂದರೆ ಜರ್ನಿ ಮಾಡಬೇಕು, ಮತ್ತು ರಾತ್ರಿ ಆಟಕ್ಕೆ ಬರಬೇಕು, ಮತ್ತೆ ಜರ್ನಿ ಮಾಡಿ ಮತ್ತೆ ಸ್ಕೂಲಿಗೆ ಹೋಗಬೇಕು, ತುಂಬ ಕಷ್ಟ. ಕ್ಲಾಸಲ್ಲಿ ಕುತ್ಕೊಳ್ಬೇಕು ಪಾಠ ಮಾಡುವಾಗ ತುಂಬ 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 ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಅದು ಅಂದರೆ ಕಷ್ಟಪಡಬೇಕಲ್ಲ, ಇಂಥ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ನೆಕ್ಸ್ಟ್ ಸ್ಟೆಪ್ ಬೇಕು ಅಂತ, ನೆಕ್ಸ್ಟ್ ಲೈಫಲ್ಲಿ ಗ್ರೋತ್ ಬೇಕು ಅಂತ ಆಗಿದ್ರೆ ನಾವು ಕಷ್ಟಪಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಉಂಟು. ಈ ನಡುವೆ ನಿಮ್ಮ ಶಿಕ್ಷಕರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು? ಅವ್ರಿಗೆ ಗೊತ್ತಿತ್ತು ಆಲ್ರೆಡಿ ಕಟೀಲು ಮೇಳದಲ್ಲಿ ಇದ್ದಾನೆ ಅಂತ. ಸೊ ಅವ್ರು ಸಪೋರ್ಟ್ ಮಾಡ್ತಿದ್ರು. ಅಂದರೆ ಅವರು ಗೊತ್ತಾಗದಾಗೆ ಮಲಗ್ತಿದ್ದೆ, ಕದ್ದು ಮಲಗ್ದು ಅಂತ ಹೇಳ್ತಾರಲ್ಲ, ಹಾಗೆಲ್ಲ ಮಲಗ್ತಿದ್ದೆ. ಅಂದರೆ ಕೆಲವರೆಲ್ಲ ಪರ್ಮಿಷನ್ ಕೇಳ್ತಿದ್ದೆ, ಮ್ಯಾಮ್ ಹೀಗೆ ಅಂತ. ಮತ್ತು ಕೆಲವು ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳಿಕೊಡ್ತಿದ್ರು ಸುಮಾರು ಜನ. ಸೊ ಹಾಗೆ ನನಗೇನು ತೊಂದರೆ ಆಗಲಿಲ್ಲ ಅಂತ. ನೀವು 7ನೇ ತರಗತಿಯಲ್ಲಿ ಹೋದ್ರಲ್ಲ, ಆವಾಗ ಕಾಲಮಿತಿ ಆಗಿತ್ತ ಯಕ್ಷಗಾನ? ಅವಾಗ ಫುಲ್ ನೈಟ್ ಯಕ್ಷಗಾನ. ಕಾಲಮಿತಿ ಆದದ್ದು ರೀಸೆಂಟ್ ಆಗಿ ಒಂದು 3 ವರ್ಷ ಏನಾಯಿತು. ಆವಾಗ ಜಾಬಲ್ಲೇ ಇದ್ದೆ ನಾನು. ಆವಾಗ ಫುಲ್ ನೈಟ್ ಯಕ್ಷಗಾನ, ಫುಲ್ ನೈಟ್. ಬೆಳಿಗ್ಗೆ ರಾತ್ರಿ 8 ಸ್ಟಾರ್ಟ್ ಆದ್ದು, ಬೆಳಿಗ್ಗೆ 6 ಗಂಟೆವರೆಗೆ ಯಕ್ಷಗಾನ ಇರ್ತಿತ್ತು. ಅವಾಗಾದ್ರೂ ಪರವಾಗಿಲ್ಲ, ನಿಜವಾಗಿ ಬೇಗ ಲೇಟ್ ಹೋದ್ರು ಪರವಾಗಿತ್ತು. ಲೇಟ್ ಹೋದ್ರು ಕಾಲಮಿತಿಯಾಗಿ ಬೇಗ ಹೋಗ್ಬೇಕು. ಅಂದ್ರೆ ನಮ್ಗೆ ಈಗ ಕೆಲಸ ಇರುವಾಗ ಒಮ್ಮೊಮ್ಮೆ 5 ಮಂಗಳೂರು ಸರೌಂಡಿಂಗ್ ಅಲ್ಲಿ ಯಕ್ಷಗಾನ ಇದ್ರೆ ನಮಗೊಂದು 6 ಗಂಟೆ 6:15 ಹೊರಟ್ರೆ ಸಾಕು ಮಂಗಳೂರು ಸರೌಂಡಲ್ಲಿ. ಅದೇ ಮಂಗಳೂರಿಂದ ಆ ಕಡೆ ನಾವು ಒಂದು 5 ಗಂಟೆ ಹೊರಡಲೇಬೇಕು. ಅದು ಕಷ್ಟ ಆಗ್ತಿದೆ ನಮಗೆ. ನಮ್ಮ ಮ್ಯಾನೇಜರ್ಗಳು ಸ್ವಲ್ಪ ನಮಗೆ ತುಂಬ ಕ್ಲೋಸ್ ಇರೋದರಿಂದ, ನಮ್ಮ ಕಾಲಿಗೆ ರೆಸ್ಪೆಕ್ಟ್ ಕೊಡೋದರಿಂದ ಅವರು ಸ್ವಲ್ಪ ಬಿಡ್ತಾರೆ. ಸೊ ಹಾಗಾಗಿ ಅಂಥ ಮ್ಯಾನೇಜರ್ ಸಿಗಬೇಕು ನಮಗೆ. ಫಸ್ಟ್ ವೇಷ ಮಾಡಿದ ಒಂದು ನೆನಪಿದೆ? ಯಾವುದು ವೇಷ ಮಾಡಿದ್ರಿ? ದೇವೇಂದ್ರ ಬಾಲ ಅಂತ. ಅವಾಗ ಹೀಗಿರಲಿಲ್ಲ, ಸಣ್ಣ ಮಗು. ಅದೊಂದು ಫೋಟೋ ಇತ್ತು ನನಗೆ ಆಯಿತು. ಫೋಟೋ ನೋಡುವಾಗೆಲ್ಲ ಹೇಳ್ತಿದ್ರು, ನೀನು ಬ್ರಾಹ್ಮಣರಾಗಿ ಕಾಣ್ತಿ. ಅದೊಂದು ದೇವೇಂದ್ರ ಬಾಲ ಫೋಟೋ. ಅದು ಹಸೆಗೋಳಿಯಲ್ಲಿ, ಅದು ಫಸ್ಟ್ ಹಸೆಗೋಳಿಯಲ್ಲಿ ಗುಳಿಗ ಕೊರಗ ಜನ ಕಟ್ಟೆ ಉಂಟು, ಅದರ ನೆಕ್ಸ್ಟ್ ಸೈಡಲ್ಲಿ ಒಂದು ಸ್ಟೇಜ್ ಉಂಟು. ಅಲ್ಲಿ ಯಕ್ಷಗಾನ ಸ್ಟಾರ್ಟ್ ಆದ ನನ್ನ ಜರ್ನಿ, ಫಸ್ಟ್ ವೇಷ. ಅದಾದ ನಂತರ ಕುರುನಾಡು ಸಬ್ಬನಗೋಡಿ ಅವರ ಹತ್ರ ಬಂದದ್ದು. ಅಲ್ಲಿ ಅದು ಹೇಗಿತ್ತು ಫಸ್ಟ್ ದೇವೇಂದ್ರ ವೇಷದ ಒಂದು ಅನುಭವ? ಖುಷಿ ಆಯಿತು, ಇಂಟ್ರೆಸ್ಟ್ ಇತ್ತಲ್ಲ. ಈಗ ನಮಗೆ ಇಂಟ್ರೆಸ್ಟ್ ಇದ್ರೆ ನಮಗೆ ಯಾವ ಕೆಲಸ ಆರಾಮ್ಸೆ ಹೋಗ್ತದೆ. ಈಗ ಆಯಾಯ ಪ್ಲಾಟ್ಫಾರ್ಮ್ ಅವರಿಗೆ, ಆಯಾಯ ಇದು ಆರ್ಟಿಸ್ಟ್ ಅವರಿಗೆ ಅದರ ಮೇಲೆ ಅವರಿಗೆ ಅಭಿಮಾನ ಇದ್ದರೆ, ಅದರ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಗ್ರೋತ್ ಆಗ್ತಾರೆ. ನಾವು ಉದಾಸೀನದಲ್ಲಿ ಇದು ಮಾಡಬೇಕಲ್ಲ, ಅಯ್ಯೋ ಅಲ್ಲಿಗೆ ಹೋಗಬೇಕಲ್ಲ, ಅದು ಎಂಥ ಪ್ರಯೋಜನ ಆಗೋದಿಲ್ಲ ನಮಗೆ. ಹಾಗೆ ಆದಮೇಲೆ ಸಿಂಗಿಂಗ್ ಎಲ್ಲಿಂದ ಆರಂಭ ಮಾಡಿದ್ರಿ? ಸಿಂಗಿಂಗ್ ಇದ್ದು ಯಕ್ಷಗಾನ ಕ್ಲಾಸಿಗೆ ಹೋಗಿ ಒಂದು 2 months ಆದ ನಂತರ ಮಂಜುಳಾ ಮೇಡಮ್ ಅಂತ ಒಬ್ಬರಿದ್ದಾರೆ ಮುಡಿಪಲ್ಲಿ, ಅವರೊಟ್ಟಿಗೆ ಇದು ಶಾಸ್ತ್ರೀಯ ಸಂಗೀತ ಕಲ್ತದ್ದು ನಾನು ಮತ್ತೆ ಅಣ್ಣ ಹೋದದ್ದು. ಸೊ ಅವನು ಸಹ ಒಳ್ಳೆ ಪದ್ಯ ಆಡ್ತಿದ್ದ. ಬಟ್ ಅವನಿಗೆ ಸ್ವಲ್ಪ ಪರ್ಸನಲ್ ಇಶ್ಯೂನೆಲ್ಲ ಡ್ರಾಪ್ ಮಾಡಿದ. ಅವನು ಒಳ್ಳೆ ಯಕ್ಷಗಾನ ಆರ್ಟಿಸ್ಟ್ ಕೂಡ ಆಗಿದ್ದ. ಅವನು ಕೂಡ ಯಕ್ಷಗಾನ ಆರ್ಟಿಸ್ಟೇ ಮೊದಲಾಗಿದೆ, ಈಗ ಅಷ್ಟು ಇಲ್ಲ. ಬಟ್ ಅವನಿಗೆ ಪಟ್ಲ ಭಾಗವತರು ಅಂತ ಹೇಳಿದ್ರೆ ಆಯ್ತು. ಅವನಿಗೆ ಅವರ ಪದ್ಯ ಇದ್ರೆ ಇಲ್ಲಿ ಸಹ ಹೋಗ್ತಾನೆ, ಅವ ಕೇಳ್ತಾನೆ. ಆಮೇಲೆ ಅಲ್ಲಿಂದ ಮಂಜುಳಾ ಮೇಡಮ್ ಇಂದ ಸಂಗೀತ, ಶಾಸ್ತ್ರೀಯ ಸಂಗೀತ ಕಲಿತು ಜೂನಿಯರ್ ಎಕ್ಸಾಮ್ ಬರೆದೆ, ಸೀನಿಯರ್ ಎಕ್ಸಾಮ್ ಬರೆದೆ. ಬಟ್ ಕಾರಣಾಂತರಗಳಿಂದ ಅದು ಡ್ರಾಪ್ ಮಾಡಬೇಕಾಯ್ತು ನನಗೆ. ಅಂದರೆ ನನ್ನ ಹೆಲ್ತ್ ಇಶ್ಯೂಸಿಂದ ಡ್ರಾಪ್ ಮಾಡಬೇಕಾಯಿತು. ಮತ್ತು ಅದು ಪಿಕಪ್ ಎಲ್ಲಿ ಆಗಿದ್ದಂದರೆ, ನನಗೊಂದು 3 ವರ್ಷದ ಹಿಂದೆ
ಶ್ರೇಯಸ್ ಅಂತ ಕೃಷ್ಣಾಪುರದೊಬ್ರು ಭಟ್ರವ್ರು, ಅವರೀಗ ಗದಗಲ್ಲಿದ್ದಾರೆ. ನಮ್ಮ ಅವರು ಒಬ್ರು ಇದ್ದಾರಲ್ಲ ಗವಾಯಿಗಳ ಇದರಲ್ಲಿ ಕಲಿತಾ ಇದ್ದಾರೆ ಅವರು. ಸೊ ಅವರು ಹೇಳಿದರು ಪುನೀತನೊಂದು ಪದ್ಯ ಫನ್ಕೊಂಜಿ ಟೈಮ್ ಅನ್ಬೋಗ. ನನಗೆ ಸಹ ಆಸೆ ಆಯಿತು. 10 ವರ್ಷ ಆದ ಮೇಲೆ ನಾನು ಪದ್ಯ ಹೇಳುದು. 10 ವರ್ಷಕ್ಕಿಂತ ಮುಂಚೆ ಎಂತ ಪದ್ಯ ಇರಲಿಲ್ಲ, ಭಜನೆ ಎಲ್ಲ ಮಾಡ್ತಿದ್ದೆ ಮನೆಯಲ್ಲಿ. ಎವ್ರಿ ಫ್ರೈಡೆ ಭಜನೆ ಆಗ್ತಿತ್ತು, ಅದೊಂದು ಹಾಡ್ತಾ ಇದ್ದೆ. ಅದಾದ ನಂತರ ಅವ ಹೇಳಿದಕ್ಕೆ ಓಕೆ ಶಮೀರ್ ಮುಡಿಪ ಅಂತ ಇದ್ದಾರೆ, ಗೊತ್ತಿರ್ಬೋದು ನನಗೆ. ಅವರಲ್ಲಿಗೆ ಹೋದೆ. ಸೊ ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅದೇ ಊರಿನವ ಅಂತ. ನಾನು ಹೇಳಿದೆ ಇನ್ನು ಬೋಳಿ ಅಡುಪು ಶಮೀರನ್ನ ಅಂದ. ಆಮೇಲೆ ಫಸ್ಟ್ ನಾನಲ್ಲಿ ಆಡಿದ್ದು ಬಾನ ತೊರೆದು ನೀಲಿ ಮರೆಯಾಯಿತು ಏತಕ್ಕೆ, ಆ ಪದ್ಯ ಹಾಡಿದ್ದು ನಾನು. ಸೊ ಅಲ್ಲಿಂದ ಮತ್ತೆ ಈಗ ಸಿಂಗಿಂಗ್ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಅಂದರೆ ಆರ್ಕೆಸ್ಟ್ರಾ ಹಾಗೆ ಅಂತ ಹೋಗುದಿಲ್ಲ, ದೊಡ್ಡ ಸಿಂಗರ್ ಅಂತಲ್ಲ, ಬಟ್ ನನಗೆ ತೃಪ್ತಿ ಉಂಟು. ನಾನು ಒಬ್ಬ ಪದ್ಯ ಹೇಳ್ತೇನೆ ಅಂತ, ನಾನು ಪದ್ಯ ಹೇಳಿದೊಂದು ಸರಿ ಉಂಟು ಅಂತ ಒಂದು ತೃಪ್ತಿ ಉಂಟು ಅಂತ ಅಷ್ಟೇ. ಹಾಡಿನ ಜೊತೆಗೆ ಇರುವಾಗ ಈಗ ಭಾಗವತಿಗೆ ಕಲಿಬೇಕಂತ ಒಂದು ಆಸಕ್ತಿ ತುಂಬಾ ಆಸೆ ಆಗಿದೆ. ರಾತ್ರಿ ಯಕ್ಷಗಾನ ಬಿಟ್ಟೆಲ್ಲ ಬರುವಾಗ ಕೆಲವು ಕಾಡಿನಲ್ಲೆಲ್ಲ ಹೋಗುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಅವಾಗೆಲ್ಲ ಜೋರು ಭಾಗವತಿಗೆ ಪದ್ಯ ಹೇಳಿಕೊಂಡೆಲ್ಲ ಬರುದು ನಾವು. ಆಸೆ ಉಂಟು, ಆಸೆ ಕಲೀಲಿಕ್ಕೆ ತುಂಬಾ ಆಸೆ ಉಂಟು. ಬಟ್ ನೋಡ್ಬೇಕು ಫ್ಯೂಚರ್ ಅಲ್ಲಿ ಏನಾದ್ರು ಇದ್ರೆ ಅಂತ ಚಾನ್ಸ್ ಸಿಕ್ಕಿದ್ರೆ ನೋಡ್ಬೇಕು. ಬರ್ತದೆ ಒಂದೊಂದು ಪದ್ಯ ಅವಾಗ ಹಾಡ್ತಾ ಇರ್ತೇನೆ. ಬೈಕಲ್ಲೆಲ್ಲ ಹೋಗುವಾಗ ಒಬ್ಬನೇ ಇರುವಾಗೆಲ್ಲ ಹಾಡ್ತಾ ಇರ್ತೇನೆ ಭಾಗವತಿಗೆ. ಅದೊಂದು ಬಳ್ಳಮಂಜ ಭಾಗವತರು ಹೇಳಿದ್ದಾರೆ, ಈ ಅವರು ಒಳ್ಳೆ ಸಪೋರ್ಟ್ ಇದ್ದಾರೆ. ಅವರಿಗೆ ನಾನು ಯಾವಾಗ ಪದ್ಯ ಹಾಡ್ತೇನೆ ಅಂತ ಗೊತ್ತಾದ ಮೇಲೆ ಒಳ್ಳೆ ಸಪೋರ್ಟ್ ಇದ್ದಾರೆ ಅವರು. ಆ ವಿಷಯದಲ್ಲಿ ಬಳ್ಳಮಂಜ ಭಾಗವತರು ಗ್ರೇಟ್. ಸರ್ ಆಗ್ಲೇ ಮಾತಾಡ್ತಾ ಇದ್ವಿ, ನಿಮ್ಮ ಈ ಒಂದು ಡ್ಯಾನ್ಸಿಂಗ್ ಕೂಡ ಬರ್ತೀರಾ, ಡ್ಯಾನ್ಸರ್ ಆಗಿ ಕೂಡ ನೀವು ಕಾಣಿಸಿಕೊಳ್ತೀರಾ, ಇದರ ಬಗ್ಗೆ ಹೇಳೋದಾದ್ರೆ ಇದು ಎಲ್ಲಿಂದ ಆರಂಭ ಆಯಿತು? ಇದು ಆರಂಭ ಆದದ್ದು ಹೈಸ್ಕೂಲಲ್ಲೇ, ಹೈಸ್ಕೂಲಲ್ಲ ಪ್ರೈಮರಿಯಲ್ಲಿ ಸ್ಟಾರ್ಟ್ ಆದದ್ದು. ಆವಾಗ ಈ ವಾರ್ಷಿಕೋತ್ಸವ ಒಳಗೆ ರಾತ್ರಿ ಎಲ್ಲ ಶೋ ಆಗ್ತಿತ್ತು ಅಲ್ಲೇ ಸ್ಕೂಲಲ್ಲೆಲ್ಲ. ಆವಾಗಿಂದ ನಾನಿಂತ ದೊಡ್ಡ ಡ್ಯಾನ್ಸರ್ ಅಲ್ಲ, ಯಾವ ಕ್ಲಾಸಿಗೂ ಸಹ ಹೋಗಲಿಲ್ಲ. ಅಲ್ಲಿಂದ ಪ್ರಾರಂಭ ಆದದ್ದು. ಮತ್ತೆ PUC ಗೆ ಬರುವಾಗ ನಾನು ಹೈಸ್ಕೂಲಲ್ಲಿ ಡ್ರಾಪ್ ಮಾಡಿದ್ದೆ. ಮತ್ತೆ PUC ಗೆ ಬರುವಾಗ ರಾಕೇಶ್ ಅಂತ ನನ್ನ ಕ್ಲಾಸ್ಮೇಟ್ ಇದ್ದ. ಅವೆಲ್ಲ ಇದು ಚಿಕ್ಕು ಚಿಕ್ಕು ಬೂಮ್ ಒಂದು ಸಾಂಗ್ ಬರ್ತಿತ್ತು. ಸೊ ಆ ಸಾಂಗಿಗೆ ಒಂದು ಡ್ಯಾನ್ಸ್ ಮಾಡೋ ಮಾರೆ ಅಂತ. ಸೊ ಅಲ್ಲಿಂದ ಮತ್ತೆ ಅದು ಪಿಕಪ್ ಆಯಿತು. ಸೊ ಅದಾದ ನಂತರ ಮತ್ತೆ ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿದ ಮೇಲೆ ಆಯಿತು ಒಂದು ಡ್ಯಾನ್ಸ್ ಮಾಡಿ ನೋಡುವ. ಆವಾಗ ನಂದೊಬ್ಬರು ಫ್ರೆಂಡ್ ಇದ್ದರು ಫ್ರೇಕ್ಷಾ ಅಂತ. ಸೊ ಅವರು ಹೇಳಿದರು ಒಂದು ಕಲಾಬ್ ಮಾಡುವ ಅಂತ. ಸೊ ಅಲ್ಲಿಂದ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಆದ. ಆಮೇಲೆ ನಮ್ಮ ಡ್ಯಾಸ್ಲಿಂಗ್ ಡ್ಯಾನ್ಸ್ ಕ್ರೀವ್ ಅಂತಿದೆ. ಆಮೇಲೆ ಇನ್ನು ಕೆಲವು ಮಂದಿ ಇದ್ದಾರೆ, ಧನುಷ್, ಆಮೇಲೆ ರಂಜಿತ್, ಆಮೇಲೆ ದೀಪ್ತಿ ಅಂತ ಒಬ್ರು ಇದ್ದಾರೆ. ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಒಂದು ಡ್ಯಾನ್ಸಿಗೆ ಅಂತ. ಸೊ ಅಷ್ಟು ಡ್ಯಾನ್ಸ್ ದೊಡ್ಡ ಜರ್ನಿ ಅಂತ ಇಲ್ಲ ನಮ್ದು. ಅದರ ನಡುವೆ ಒಂದು ಕೇಳೋದಾದ್ರೆ, ಈ ಒಂದು ಯಕ್ಷಗಾನದಲ್ಲಿ ನೃತ್ಯದ ಶೈಲಿಯೇ ಬೇರೆ ಇರ್ತದೆ, ಈ ಒಂದು ಡ್ಯಾನ್ಸಿಂಗ್ ಇದು ನಿಮ್ಗೆ ಹೇಗೆ ಮ್ಯಾನೇಜ್ ಮಾಡಿದ್ರೆ ಅಂತ? ಅದು ತುಂಬಾ ಕಷ್ಟ ಆಗಿದೆ ನನಗೆ. ಯಕ್ಷಗಾನದಲ್ಲೆಲ್ಲ ಸ್ವಲ್ಪ ಎದೆ ಕೊಟ್ಟು ಶೋಲ್ಡರ್ ಎಲ್ಲ ಒಂದು ಆಕಾರವೇ ಬೇರೆ. ಡ್ಯಾನ್ಸಿಗೆ ಬರುವಾಗ ಸ್ಟಾರ್ಟಿಂಗ್ ಡ್ಯಾನ್ಸ್ ಮಾಡುವಾಗ ಅದೇ ಇತ್ತು ಬಾಡಿ ಲ್ಯಾಂಗ್ವೇಜ್ ನಂದು. ಅವರಲ್ಲಿ ಹೇಳಿದ್ರು ಬಾಡಿ ಲ್ಯಾಂಗ್ವೇಜ್ ಒಂದು ಆಟ ಇತ್ತು ಡ್ಯಾನ್ಸ್. ಸೊ ಕರೆಕ್ಟ್ ಮಾಡಿ. ಸೊ ಅದು ನನಗೆ ತುಂಬ ಟಫೆಸ್ಟ್ ಅಂದರೆ ಅದು ಒಂದು ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಡ್ಯಾನ್ಸಲ್ಲಿ. ಯಕ್ಷಗಾನ ಮೇಕಪ್ಪಲ್ಲಿ ನಿಮಗೆ ಆಟೋಮೆಟಿಕ್ ಎಂತಾದರೂ ಆ ಶ್ರುತಿ ಏರುವಾಗ ನಮಗೆ ಆಟೋಮೆಟಿಕ್ ಎಕ್ಸ್ಪ್ರೆಷನ್ ಕೊಟ್ಟು ಹೋಗ್ತದೆ. ಡ್ಯಾನ್ಸಲ್ಲಿ ಎಕ್ಸ್ಪ್ರೆಷನ್ ಕೊಡಲಿಕ್ಕೆ ನನಗೆ ಬರೋದಿಲ್ಲ. ನಾನು ಅದಕ್ಕೆ ಜಾಸ್ತಿ ಸ್ಪೆಕ್ಸ್ ಯೂಸ್ ಮಾಡೋದು. ಸ್ಪೆಕ್ಸ್ ಯೂಸ್ ಮಾಡಿದ್ರೆ ಕಣ್ಣಲ್ಲಿ ನೋಡುವವರು ಯಾರಿಲ್ಲ. ಜಸ್ಟ್ ಒಂದು ಜಾಸ್ತಿ ನನಗೆ ಲಿಪ್ ಮೂವ್ಮೆಂಟ್ ಎಲ್ಲ ನಾಲಿಗೆ ಎಲ್ಲ ಇದಾಗಿ ಹೋಗ್ತದೆ. ಸೊ ಅದಕ್ಕೆ ನಾನು ಸ್ಪೆಕ್ಸ್ ಹಾಕಿ ಎಲ್ಲ ಒಂದು ಚಿಲ್ಲಾಗಿ ಡ್ಯಾನ್ಸ್ ಮಾಡೋದು. ನನಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಡ್ಯಾನ್ಸ್ ಮಾಡ್ತಿದ್ದೇನೆ ಅಂತ ನನಗೆ ಒಂದು ಸಂತೃಪ್ತಿ ಸಿಗಬೇಕು ಅಂತ ಅಷ್ಟೇ, ಬೇರೆ ಎಂತ ಅದರಲ್ಲಿ ಇದಿಲ್ಲ. ಆದ್ಮೇಲೆ ಸರ್, ನಿಮ್ಮ ಒಂದು ಕಲಾ ಜೀವನದಲ್ಲಿ ಯಾವುದಾದ್ರೂ ಒಂದು ಮರೆಯಲಾಗದ ಘಟನೆ, ಖುಷಿ ಆಗಿರ್ಬೋದು, ಬೇಸರ ಆಗಿರ್ಬೋದು, ಯಾವುದಾದ್ರೂ ಇದ್ರೆ? ನನಗೆ ನೆಮ್ಮದಿ ಅಂತ ಇದೆ. ಒಂದು 70% ಖುಷಿ ಇದೆ, 30% ದುಃಖನೂ ಇದೆ. ಅದು ಯಾವ ಥರ ಹೇಳೋದಂದರೆ, ಯಾರು ಸಹ ಕೆಟ್ಟವರು ಅಂತ ಹೇಳುವುದಿಲ್ಲ, ಯಾರು ಸಹ ಒಳ್ಳೆಯವರು ಅಂತ ಹೇಳುವುದಿಲ್ಲ. ಎಲ್ಲರೂ ಒಂದೇ. ಯಾರಿಗೆ ಪ್ರತಿಯೊಬ್ಬನಿಗಾದರೂ ಒಂದು ಬ್ಯಾಡ್ ಥಿಂಗ್ಸ್ ಇರ್ತದೆ, ಯಾರಿಗಾದರೂ ಇರ್ತದೆ. ಬಟ್ ಅದೇ ಹೈಲೈಟ್ ಆಗಬಾರ್ದು. ನಾನು ತಪ್ಪು ಮಾಡಿದ್ದೇನೆ ಅಂತ ಆದ ಮೇಲೆ ಅದಕ್ಕೆ ನಾನೇ ಹೊಣೆ ಆಗ್ತಾನೆ ಬಿಟ್ಟರೆ ಇನ್ನೊಬ್ಬ ಹೊಣೆ ಆಗುವುದಿಲ್ಲ. ಇನ್ನೊಬ್ಬ ಹೊಣೆ ಅದರದ್ದು ನಮ್ಮನ್ನೇ ಮತ್ತೆ ದೂಷಣೆ ಆಗ್ತದೆ. ಈಗ ನಾವು ಒಬ್ಬರ ಮೇಲೆ ಬೆಳೆ ತೋರಿಸಿದ್ರೆ 4 ಬೆರಳು ನಮ್ಮನ್ನು ತೋರಿಸ್ತದೆ. ಸೊ ಹಾಗಾಗಿ ನಮಗೆ ಈ ಬ್ಯಾಡ್ ನೇಮ್ಸ್ ಅದು ಇದು ಅದೆಲ್ಲ ತುಂಬ ಬೇಜಾರು ಕೊಟ್ಟಿದೆ ನನಗೆ, ಇಲ್ಲ ಅಂತಲ್ಲ. ಮಾಡಿದ ತಪ್ಪಿಗೆ ನಾನು ಎಷ್ಟು ಅನುಭವಿಸಿದ್ದೇನೆ, ಮಾಡಿದ ತಪ್ಪಿಗೂ ಅನುಭವಿಸೋದುಂಟು, ಇಲ್ಲ ಅಂತಲ್ಲ. ಬಟ್ ನಾನು ಆಗ ಹೇಳಿದಾಗೆ ನಾನು ಯಾರನ್ನೂ ಸಹ ದೂರುವುದಿಲ್ಲ.
ಅವರವರ ಒಂದು ಲೈಕ್ ಸಿಚುವೇಶನ್ ಅಂತ ಬಂದಾಗ ತಪ್ಪು ಆಗಿ ಹೋಗ್ತದೆ. ಸೊ ಅಷ್ಟು ತಪ್ಪಿಗೂ ನಾನೇ ಹೊಣೆ ಅಂತ ಬಿಟ್ಟರೆ ಬೇರೆ ಯಾರಿಗೆ ನಾನು ದೂಷಣೆ ಅಂತ ಮಾಡೋದಿಲ್ಲ. ಸೊ ನಾನು ಮಾಡಿದ ತಪ್ಪಿಗೆ ನಾನು ಯಾವುದೆಲ್ಲ ತಪ್ಪು ಮಾಡಿದೆ ಅದಕ್ಕೆ ಅನುಭವಿಸ್ತಾ ಇದ್ದೇನೆ. ಅನುಭವ ಆಗಿದ್ದು ಉಂಟು. ಕರ್ಮ ಇಸ್ ರಿಯಲ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕರ್ಮ ಯಾವತ್ತೂ ನನಗೆ ಹೇಳಿಕೊಟ್ಟಿದೆ. ಅದಕ್ಕೀಗ ಯಾರದ್ದು ಒಂದು ಸಹವಾಸಕ್ಕೆ ಹೋಗುವುದಿಲ್ಲ. ಐ ಸ್ಟಾಪ್ಡ್ ಎವ್ರಿಥಿಂಗ್. ನನಗೆ ಅನುಭವ ಆಗಿ ಕೆಟ್ಟ ಅನುಭವ ಸುಮಾರಾಗಿದೆ, ಒಂದೆರಡಲ್ಲ. ಸೊ ಹಾಗೆ ನಾನು ಮಾಡಿದ ತಪ್ಪು ಏನಾದರೂ ಇದ್ದರೆ ಅವ್ರು ನನ್ನಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಡೆಫಿನೆಟ್ಲಿ ಐ ಆಸ್ಕ್ ಸಾರಿ ಇನ್ ಪಬ್ಲಿಕ್. ಐ ಆಮ್ ವೆರಿ ಸಾರಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ. ನನಗೆ ಇನ್ನೂ ಫ್ಯೂಚರಲ್ಲಿ ಒಂದು ಅಚೀವ್ ಮಾಡಬೇಕಂತ ತುಂಬ ಆಸೆ ಉಂಟು. ಬಟ್ ನೋಡುವ ಎಲ್ಲಿವರೆಗೆ ಬದುಕಿರ್ತದೆ ನಮಗೆ ಸಹ ಗೊತ್ತಿಲ್ಲ. ಬಿಕಾಸ್ ಈಗ ನೋ ಒನ್ ಇಸ್ ಪರ್ಮನೆಂಟ್. ಭಗವದ್ಗೀತೆಯಲ್ಲಿ ಕೃಷ್ಣ ಆಲ್ರೆಡಿ ಹೇಳಿದ್ದಾನೆ ಗೀತಾಸಾರದಲ್ಲಿ, ಪರಿವರ್ತನೆ ಜಗದ ನಿಯಮ ಅಂತ. ಬರುವಾಗ ಏನು ತಗೊಂಡು ಬರಲಿಲ್ಲ, ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ. ಇಂದು ನಮ್ಮದಾದದ್ದು ನಾಳೆ ನಮ್ಮದಾಗಿರ್ಲಿಕ್ಕೂ ಇಲ್ಲ. ಸೊ ಇದೆಲ್ಲ ತುಂಬ ಅನುಭವ ಆಗಿದೆ. ಸೊ ಹಾಗಾಗಿ ಮ್ಯಾಟ್ರ್ ಆಗೋದಿಲ್ಲ ಅಂತ. ನಿಮ್ಮ ಬಗ್ಗೆ ಹೇಳೋದಾದ್ರೆ ಈಗ ಡ್ಯಾನ್ಸಿಂಗ್ ಆಯಿತು, ಯಕ್ಷಗಾನ ಆಯಿತು, ಸಿಂಗಿಂಗ್ ಆಯಿತು, ಆದಮೇಲೆ ಇರುವಂಥದ್ದು ನಾಸಿಕ್. ಇದರ ಬಗ್ಗೆ ಹೇಳೋದಾದ್ರೆ ಇದು ಯಾವಾಗ ಆರಂಭ ಆಯಿತು? ನಾಸಿಕ್ ಅಂತ ಅಂದರೆ ನಮ್ಮದು ಮುಡಿಪಲ್ಲಿ ಕಟ್ಟೆ ಫ್ರೆಂಡ್ಸ್ ಮುಡಿಪ ಅಂತ ಒಂದು ನಾಸಿಕ್ ಟೀಮ್ ಇತ್ತು. ಸೊ ಅಲ್ಲಿ ಸುಮಾರು ಜನ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಕ್ಲಾಸ್ಮೇಟ್ಸ್ ಎಲ್ಲ ಇದ್ದಾರೆ ಹೈಸ್ಕೂಲಲ್ಲಿ. ಅವರು ಒಂದು ಹೇಳಿದ್ರು, ಪುನೀತ್ ನಾಸಿಕ್ ಬ್ಯಾಂಡ್ ಬರ್ಬಾನೆ ಅಂತ. ಹೋಗಿ ನನಗೊಂದು ಇಷ್ಟ ಆಯಿತು ಹೋಗುವಂತ. ಇದೊಂದು 10 ವರ್ಷದಿಂದ ಆದದ್ದು. ಹೋದೆ. ಇಲ್ಲಿ ಅವ್ರು ಮಂಗಳೂರಿಗೆ ಕರ್ಕೊಂಡು ಬಂದರು. ಮಂಗಳೂರಲ್ಲಿ ಶ್ರೀ ರುದ್ರತಾಂಡವ ನಾಸಿಕ ಅಂತ ಇತ್ತು. ಸೊ ಬ್ಯೂಟಿಫುಲ್ ಟೀಮ್. ನನಗೆ ಈಗ ಸಹ ಒಂದು ಖುಷಿ ಆಗ್ತದೆ ಆ ಟೀಮ್ ಹೆಸರು ಹೇಳಲಿಕ್ಕೆ. ಆ ಟೀಮಲ್ಲಿ ರಾಕೇಶ್ ಪೈ ಅಂತ ಇದ್ರು, DJ ವಿಪಿನ್ ಅಂತ ಇದ್ರು. ಸೊ ದೇ ಆರ್ ಮೇನ್ ಪಿಲ್ಲರ್ಸ್. ಮಾತಾಡೋಗೆಲ್ಲ ಹೀಗೆ ಫಸ್ಟ್ ಇಯರ್ ನನಗೆ ಅಷ್ಟೇನು ಇದಾಗಲಿಲ್ಲ. ಶೋ ಬರುವಾಗೆಲ್ಲ ತುಂಬ ಕ್ಲೋಸ್ ಆಗಲಿ ಸ್ಟಾರ್ಟ್ ಆಯಿತು. ನಾಸಿಕ್ ಬ್ಯಾಂಡ್ ಅಂತ ಹೇಳೋಕೆ ಒಂದು ಎಂಜಾಯ್ ಬರ್ತದೆ ನನಗೆ. ಲೈಕ್ DJ ಯಾವ ಥರ ಇರ್ತದೆ ಹಾಗೆ ನಾಸಿಕ್ ಬ್ಯಾಂಡ್ ಒಂದು ಡಿಫ್ರೆಂಟ್ ಟೈಪ್ ಆಫ್. ಸೊ ತುಂಬ 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 ಆಫರ್ಸ್ ಎಲ್ಲ ಬಂತು, ಶೋಸ್ ಎಲ್ಲ ಕೊಡ್ತಾ ಹೋದ್ವಿ. ಅಲ್ಲಿಂದ ಕ್ಲೋಸ್ ಆಯಿತು. ಒಂದಿನ ರಂಗದ ಬರ್ಸ ಅಂತ ಸ್ಟಾರ್ಟ್ ಆಯಿತು. ಸೊ ಅವತ್ತು ನನಗೆ ಆ ಟೀಮ್ ಅವರೊಂದು ಸನ್ಮಾನ ಮಾಡಿದರು. ಆ ಟೀಮಲ್ಲಿ ಯಕ್ಷಗಾನ ಕಲಾವಿದ ನಾನೇ ಒಬ್ಬನೇ ಇದ್ದದ್ದು. ಸೊ ಹಾಗಾಗಿ ಅವರೊಂದು ಯಕ್ಷಧ್ರುವ ತಾರೆ ಅಂತ ಒಂದು ಟೈಟಲ್ ಎಲ್ಲ ಕೊಟ್ಟು, ಒಂದು ಕಿರೀಟದ್ದೆಲ್ಲ ಒಂದು ಇದೆಲ್ಲ ಕೊಟ್ಟು, ಮೊಮೆಂಟ ಕೊಟ್ಟು ತುಂಬ ಖುಷಿ ಆಯ್ತು. ದಟ್ಸ್ ಮೆಮೊರೇಬಲ್. ನನಗೆ ಆ ಟೀಮ್ ನನಗೆ ಈಗ ಸಹ ತುಂಬ ಫೇವ್ರೇಟ್. ಬಟ್ ಅನ್ಫಾರ್ಚುನೇಟ್ ಆ ಟೀಮಲ್ಲಿ ಈಗ ನಾನಿಲ್ಲ. ಬಟ್ ನನಗೆ ಅದು ತುಂಬ ಫೇವ್ರೇಟ್ ಆ ಟೀಮ್. ಸೊ ಅದಾದ ನಂತರ ಬೇಡ, ಇದು ನಾಸಿಕ್ ಬ್ಯಾಂಡ್ ಬೇಡ ಅಂತ ಹೇಳುವಾಗ ಮುಡಿಪಿದ್ದೊಂದು ಇನ್ನೊಂದು ಟೀಮ್ ಆಯಿತು, ಕಾಲಾಗ್ನಿ ಅಂತ ಒಂದು ಟೀಮ್ ಬಂತು. ಸೊ ಈಗ ಪ್ರೆಸೆಂಟ್ ಆ ಟೀಮಲ್ಲಿದ್ದೇನೆ. ಆ ಟೀಮನ್ನು ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಟೀಮ್ ಕೂಡ. ಎಲ್ಲ ಬಾಯ್ಸ್ ಇರುವುದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ನಮ್ಮದೊಂದು ಕಂಫರ್ಟೇಬಲ್ ಅಂತ ಫೀಲ್ ಇರ್ತದೆ. ಸೊ ಹಾಗೆ ಅಲ್ಲಿಂದ ನಾಸಿಕ್ ಬ್ಯಾಂಡ್ ಜರ್ನಿ ಆದದ್ದು. ರಾತ್ರಿ ನಾಸಿಕ್ ಬ್ಯಾಂಡಿಗೆ ಹೋಗೋದು, ಬಟ್ ಅದೊಂದು ಜೋಶೇ ಬೇರೆ. ರಾತ್ರಿ ಮಲಗಿ ಬೆಳಿಗ್ಗೆ ಹೇಳುವಾಗ ಕಿವಿಯಲ್ಲಿ ಆಫ್ ಆಗಿರ್ತದೆ, ಕೊಯ್ಯಿಂಗ್ ಕೊಯ್ ಅಂತ ಒಂದು ಸೌಂಡ್ ಬಂದಿರ್ತದೆ. ಸೊ ಒಂದು ಡಿಫ್ರೆಂಟ್ ಬೀಟ್ ಎಲ್ಲ ಡೋಲ್ ಪ್ಲೇಯರ್ ಆಗಿ ಅದೊಂಥರ ನನಗೆ ಒಂದು ಎಂಜಾಯ್ಮೆಂಟ್ ಸಿಕ್ಕಿದೆ ಅಂತ. ಆಮೇಲೆ ಈ ಒಂದು ಸಿಂಗರ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಹಾಡು ಹೇಳ್ಬೋದಾ? ವೈ ನಾಟ್? ನೋಡಿ ಹೇಳ್ತೇನೆ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ, ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ, ಕೊರಳಿಗೂ ಕಂಪಿಸಿ ಬಿಗಿಯಾದರೆ ಅದು ಪ್ರೇಮವೇ, ತಿರುವಲಿ ದೇವರು ಎದುರಾದರೆ ಅದು ಪ್ರೇಮವೇ. ಸಾಂಗ್ ಕೂಡ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಈಗ ಮತ್ತೊಂದು ಕೇಳೋದಾದರೆ, ಇಷ್ಟೊಂದು ಕಲೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ, ಇಷ್ಟನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ? ತುಂಬ ಜನರ ಪ್ರಶ್ನೆ. ಬ್ಯುಸಿ ಲೈಫನ್ನು ಹೇಗೆ ಕ್ಯಾರಿ ಮಾಡ್ತೀನಿ ಅಂತ. ಸೊ ಸಣ್ಣದಿರುವಾಗಲೇ ಇದು ಅಭ್ಯಾಸ ಆಗಿರುವುದರಿಂದ ಸೊ ನನಗೆ ದೊಡ್ಡ ಮ್ಯಾಟ್ರ್ ಅಂತ ಒಮ್ಮೊಮ್ಮೆ ಕಷ್ಟ ಆಗ್ತದೆ. ನನಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಷ್ಟ. ನಾನು ಈ ಟೈಮಿಗೆ ಇಲ್ಲಿ ಇರಬೇಕು ಅಂತಂದರೆ ನಾನು ಅಲ್ಲಿರ್ತೇನೆ. ಈ ಟೈಮಿಗೆ ಹೊರಡಬೇಕು, ಈ ಟೈಮಿಗೆ ಈ ಪ್ರೋಗ್ರಾಮಿಗೆ ಎರಡೆರಡು ಯಕ್ಷಗಾನ ಇದ್ದರೆ ಈ ಟೈಮಿಗೆ ನನ್ನ ವೇಷ ಇರ್ತದೆ, ಈ ಟೈಮಿಗೆ ನಾನು ಇಲ್ಲಿಂದ ಹೊರಡಬೇಕು, ಈ ಟೈಮಿಗೆ ಮೇಕಪಿಗೆ ಕೂತ್ಕೊಳ್ಬೇಕು, ಈ ಟೈಮಿಗೆ ನಾನು ವೇಷ ಮುಗಿಸಿ, ಅಂದರೆ ವೇಷ ಮುಗಿಸುವುದು ನನ್ನ ಕೈಯಲ್ಲಿಲ್ಲ, ಅದು ಕತೆ ಮತ್ತು ಭಾಗವತರ ಕೈಯಲ್ಲಿರೋದು. ಸೊ ಆ ವೇಷ ಮುಗ್ದ ನಂತರ ನಾನು ಎಷ್ಟು ಗಂಟೆ ರೀಚ್ ಆಗ್ಬೋದು ಅನ್ನೋ ಟಾರ್ಗೆಟ್ ಇಟ್ಟಿರ್ತೇನೆ. ಸೊ ಆ ಟಾರ್ಗೆಟನ್ನು ಹೋಗಲೇಬೇಕಾಗ್ತದೆ.
ಸೊ ಬ್ಯುಸಿ ಶೆಡ್ಯೂಲ್ ಈಸ್ ನನಗೆ ಸಣ್ಣದ್ರಿಂದಲೇ ಒಂದು ಅಭ್ಯಾಸ ಇರೋದ್ರಿಂದ ನನಗೆ ಅದು ಮ್ಯಾನೇಜೇಬಲ್ ಅಂತ ಹೇಳ್ಬೋದು. ಕಷ್ಟ ಅಂತ ನನಗೆ ಆಗಲಿಲ್ಲ ಇಷ್ಟರವರೆಗೆ. ಕೆಲವೊಂದು ಸಿಚುವೇಶನಿಗೆ ಅದು ಕಷ್ಟ ಅಂತ ಆಗಿದೆ. ಅದು ಬಿಟ್ಟರೆ ನನಗೆ ಲೈಕ್ ಈ ಕೆಲವೊಮ್ಮೆ ನಾಸಿಕ್ ಬ್ಯಾಂಡ್ ಇರ್ತದೆ, ನಾಸಿಕ್ ಬ್ಯಾಂಡಾಗಿ ಯಕ್ಷಗಾನ ಇರ್ತದೆ, ಆವಾಗ ಸಹ ಕಷ್ಟ ಆಗ್ತದೆ ನನಗೆ ಟೀಮ್ ಸಪೋರ್ಟ್ ಇರೋದರಿಂದ ನನಗೇನು ತೊಂದರೆ ಇಲ್ಲ. ಈಗ ನಾನು ಹತ್ರ ಹೇಳ್ತೇನೆ, ಈಗ ನನಗೆ 2 ಗಂಟೆಗೆ ಹೋಗಬೇಕು, ಹೋಗು, ತೊಂದರೆ ಇಲ್ಲ, ಸ್ವಲ್ಪ ಬರೆದು ಹೋಗು, ನನಗೇನು ತೊಂದರೆ ಇಲ್ಲ, ಹೋಗು, ನೀನು ಬರೋದೇ ಬೇಡ ಅಂತ ಹೇಳೋದಲ್ಲ, ಬಂದು ಸ್ವಲ್ಪ ಹೊತ್ತು ಬರೆದು ಹೋಗು ಅಂತ. ನನಗೆ ಆ ಥರ ಸಪೋರ್ಟು ತುಂಬ ರೇರ್. ನನ್ನ ಸುತ್ತಮುತ್ತ ಇರುವವರು ಈ ಟೀಮು, ನಾನು ಯಾವುದಕ್ಕೆಲ್ಲ ಹೋಗ್ತಾನೆ, ಕಲೆ ಆರ್ಟ್ ಅಂತ ಹೋಗ್ತಾನೆ, ನನಗೆ ಅವರು ತುಂಬ ಸಪೋರ್ಟ್ ಇದ್ದಾರೆ. ಸೊ ಸಪೋರ್ಟ್ ಇರುವುದರಿಂದ ನನಗೆ ಅದು ತುಂಬ ಉಪಕಾರ ಆಗ್ತದೆ. ಕೆಲವೊಮ್ಮೆ ಲೇಟ್ ಆಗಿದ್ದು ಉಂಟು, ಒಂದು 2% ಏನೋ ಲೇಟ್ ಆಗಿದ್ದುಂಟು. ಹಾಗೆ 98% ನಾನು ಯಾವತ್ತೂ ಲೇಟಾಗಿ ಹೋಗಲಿಲ್ಲ ಕೆಲವೊಂದು ಫಂಕ್ಷನ್ಸ್ಗೆಲ್ಲ. ಸೊ ಅದು ದೇವರ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬ್ಯುಸಿ ಲೈಫ್. ಬ್ಯುಸಿ ಇದ್ದರೆ ಇನ್ನೂ ಚಂದ, ನಮಗೆ ಯಾರ ರಗಳೇ ಇಲ್ಲ, ಯಾರ ಥಿಂಕಿಂಗು ಬರೋದಿಲ್ಲ, ನಾವಾಯಿತು ನಮ್ಮ ಕೆಲಸ ಆಯಿತು. ಇದಕ್ಕಿಂತ ಮುಂಚೆ ಬ್ಯುಸಿ ಇರುವಾಗಲೂ ನಾನು ಫ್ರೆಂಡ್ಶಿಪ್ಪು ಅದು ಇದು ಅಂತೆಲ್ಲ ಆಗಿದೆ. ಸೊ ನನಗೆಂಥ ರೆಸ್ಪೆಕ್ಟ್ ಸಿಗಲಿಲ್ಲ, ನನಗೆಂಥ ಲಾಭ ಸಹ ಆಗಲಿಲ್ಲ, ತುಂಬ ಹರ್ಟ್ ಆಗಿದೆ. ಸೊ ಆದ್ದರಿಂದ ನನಗೆ ಇನ್ನಷ್ಟು ಡಬಲ್ ನಾನು ಬ್ಯುಸಿ ಆಗಲಿಕ್ಕೆ ಟ್ರೈ ಮಾಡಿದ್ದೇನೆ. ಈಗ ಟ್ರೈ ಮಾಡಿ ಸಕ್ಸಸ್ಸೂ ಆಗಿದ್ದೇನೆ, ನನಗೇನು ತೊಂದರೆ ಇಲ್ಲ. ನನಗೊಂದು ಲೈಕ್ ಒಂದು ಡ್ರೀಮ್ ಇತ್ತು, ಲೈಕ್ ಬ್ಯುಸಿ ಆದರೆ ನನ್ನ ಅಚೀವ್ಮೆಂಟ್ ಸೌಂಡ್ ಮಾಡಿದರೆ ಗೂಗಲ್ ಲೆವೆಲ್ಗೆ ಹೋಗಿ ಸೌಂಡ್ ಮಾಡಬೇಕು ಅಂತ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿದೆ, ಟ್ರೈ ಮಾಡಿದೆ. ಇವಾಗ ಯಾವ ಥರ ಅಂದರೆ ಪುನೀತ್ ಬೋಳಿಯರ್, ಹೂ ಇಸ್ ಪುನೀತ್ ಬೋಳಿಯರ್ ಅಂತ ಗೂಗಲಲ್ಲಿ ಹಾಕಿದರೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತದೆ. AI ಈಗ ಬಂದದ್ದು, ಬಟ್ ಅದಕ್ಕಿಂತ ಮುಂಚಿತವಾಗಿ ಫುಲ್ಲು ಡೀಟೇಲ್ಸ್ ಬಂದಿದೆ. ಈಗ ಇದು ಮಾಡಿಫೈ ಆಗಿ ನನ್ನ ಯಾವುದೆಲ್ಲ ಅಚೀವ್ಮೆಂಟ್ಸು ಅದೆಲ್ಲ ಡಿಸ್ಪ್ಲೇ ಆಗ್ತದೆ AI. ಸೊ ಅದು ನನಗೊಂದು ಹೆಮ್ಮೆ ಅಂತ. ನಾನು ಇಷ್ಟು ಯಕ್ಷಗಾನ ಕಲಿತು ಯಕ್ಷಗಾನದಲ್ಲಿ ಇಷ್ಟು ಸಾಧನೆ ಮಾಡಿದರೆ ಅದು ಕಟೀಲಮ್ಮನ ಆಶೀರ್ವಾದ ಅಂತ ಹೇಳ್ಬೋದು ಅಷ್ಟೇ. ಸರ್, ಈಗ ಪ್ರಸ್ತುತ ಏನು ಮಾಡ್ತಾ ಇದ್ದೀರಾ ವೃತ್ತಿ ಜೀವನ ಅಂತ ಹೇಳಿ? L&T ಅಂತ ಒಂದು ಕಂಪೆನಿ, ಇಟ್ಸ್ ಅ ಲೋನ್ ಪ್ರೋಸೆಸ್ ಇದ್ದು. ಸೊ ಅದರಲ್ಲಿ ಸೇಲ್ಸ್ ಆಫೀಸರ್ ಆಗಿದ್ದೇನೆ. ನಮಗೆ ಮ್ಯಾನೇಜರ್ ಕೂಡ ಒಳ್ಳೆ ಸಪೋರ್ಟ್ ಇದ್ದಾರೆ, ನನ್ನ ಟೀಮ್ ಕೂಡ ಒಳ್ಳೆ ಸಪೋರ್ಟ್ ಇದ್ದಾರೆ. ಯಕ್ಷಗಾನಕ್ಕೆ ಹೋಗಲಿಕ್ಕೆ ಆಗ್ತದೆ, ತೊಂದರೆ ಇಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಇದ್ದಾರೆ, ಮ್ಯಾನೇಜರ್ ತುಂಬ ಒಳ್ಳೆ ಇದ್ದಾರೆ. ಸೊ ಅದರಲ್ಲಿ ಈಗ ಇದು 6th ಇಯರ್ ರನ್ನಿಂಗ್ L&Tಯಲ್ಲಿ. ಯಕ್ಷಗಾನದ ಒಂದು ರಂಗಸ್ಥಳದಲ್ಲಿ ಸನ್ಮಾನ ಅಂತ ಹೇಳಿ ಆಗ್ತದೆ, ಒಂದು ಪ್ರಥಮ ಸನ್ಮಾನ ನಿಮ್ಮದು, ಅದರ ಬಗ್ಗೆ ಹೇಳೋದಾದ್ರೆ ಒಂದು ಪ್ರಥಮ ಯಕ್ಷಗಾನದಲ್ಲೇ ಅಲ್ಲ, ಯಕ್ಷಗಾನದ ರಂಗಸ್ಥಳದಲ್ಲಿ ನಿಮ್ಗೆ ಒಂದು 2010ರಲ್ಲಿ ಕಾಣಬೇಕಿದ್ದು. ಒಂದು 2010ನಲ್ಲಿ ಸಣ್ಣದಿರುವಾಗ ಆದದ್ದು, ಅದು ನಮ್ಮ ಊರಲ್ಲೇ ಆದದ್ದು. ಅದಾದ ನಂತರ ಅದು ಆ್ಯಕ್ಚುಲಿ ನನ್ನ ಅಮ್ಮಂದು ಡ್ರೀಮ್. ನನ್ನ ಅಮ್ಮ ನಾನಿರುವಾಗಲೇ ಒಂದು ಯಕ್ಷಗಾನದಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅಂತ. ಸೊ ಹಾಗಾಗಿ ಅಮ್ಮನ ಎದುರಲ್ಲಿ ಅದೊಂದು ಸನ್ಮಾನ ಆಗಿದೆ ನನಗೆ, ಅದು ತುಂಬ ಸಂತೋಷ. ಅದಾದ ನಂತರ ಆಮೇಲೆ ಮಂಚೆಯಲ್ಲಿ ಒಂದು ಸನ್ಮಾನ ಆಯಿತು, ಅದು ಕೂಡ ಯಕ್ಷಗಾನ ಆ ಟೈಮಲ್ಲೇ. ಇನ್ನೊಂದು ವಿಶೇಷ ಅಂತ ಹೇಳಿದರೆ ಕಟೀಲು ಮೇಳದಲ್ಲಿ ಇರುವಾಗಲೂ ಒಂದು ಸನ್ಮಾನ ಆದದ್ದು. ಅದು ಭಾಗ್ಯ ಯಾರಿಗೂ ಬರೋದಿಲ್ಲ, ಯಾಕಂದರೆ ಕಟೀಲು ಮೇಳದಲ್ಲಿ ಆಲ್ಮೋಸ್ಟ್ ಸನ್ಮಾನ ಆಗೋದು ದೊಡ್ಡವರಿಗೆ, ಹಿರಿಯ ಕಲಾವಿದರಿಗೆ. ಬಟ್ ಯುವ ಕಲಾವಿದರಿಗೆ ಅಂತ ಒಂದು ಸನ್ಮಾನ ತುಂಬ ರೇರ್. ನನಗಿದು ಬೆಟ್ಟಂಪಾಡಿಯಲ್ಲಿ 6ನೇ ಮೇಳದಲ್ಲಿ ಇರುವಾಗ ಆದದ್ದು. ಹತ್ತಿರದಲ್ಲಿ ಸದಾಶಿವ ಮುಂಡಾಜಿ ಅಂತ ಒಬ್ಬರಿದ್ದು. ಸದಾಶಿವ ಮುಂಡಾಜಿ ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ರೀಸೆಂಟಾಗಿ ಅವ್ರು ಡೆತ್ ಆದರು, ಕಟೀಲು ಮೇಳದ ಮ್ಯಾನೇಜರ್ ಆಗಿದ್ದರು. ಸೊ ಅವರ ಹತ್ತಿರ ಕೂತ್ಕೊಂಡು ನನಗೊಂದು ಸನ್ಮಾನ ಆಗಿದೆ ಅಂತ ಅದೊಂದು ದೊಡ್ಡ ಹೆಮ್ಮೆಯ ವಿಚಾರ, ಸಂತೋಷ ಉಂಟು, ನನಗೆ ತೃಪ್ತಿ ಉಂಟು. ಕಟೀಲು ಮೇಳಕ್ಕೆ ಹೋಗಿ ಯಾರಾದರೂ ಏನು ಮಾಡಿದ್ದೀಯ ಅಂತ ಕೇಳಿದರೆ ಪ್ರೂಫ್ ಉಂಟಲ್ಲ, ಇದು ಮಾಡಿದ್ದೇನೆ. ಕಟೀಲು ಮೇಳಕ್ಕೆ ಹೋಗಿ ಎಂಥ ವೇಷ ಮಾಡಿದೆ ಅಂತ ಕೇಳಿದರೆ ಅದಕ್ಕೂ ಪ್ರೂಫ್ ಉಂಟು. ನನಗೊಂದು ಇತ್ತು, ಲೈಕ್ ಅದೇ ಹಾಗೆ ಹೇಳಿದಾಗ ಇಂದ್ರಜಿತ್ ಮಾಡಬೇಕು, ಮಕರಾಕ್ಷ ಮಾಡಬೇಕು, ಹಿರಣ್ಯಾಕ್ಷ ಮಾಡಬೇಕು, ರಕ್ತಬೀಜ ಮಾಡಬೇಕು. ರಕ್ತಬೀಜ ಅನ್ಫಾರ್ಚುನೇಟ್ಲಿ ಮಿಸ್ ಆಯಿತು. ಕಟೀಲು ಮೇಳದ ರಂಗಸ್ಥಳದಲ್ಲಿ ರಕ್ತಬೀಜ ಮಾಡೋದು ಅಷ್ಟು ಈಸಿ ಅಲ್ಲ. ಹೊರಗೆ ಎಲ್ಲ ರಕ್ತಬೀಜ ಮಾಡಿದೆ, ಆದರೆ ಕಟೀಲು ಮೇಳದಲ್ಲಿ ರಕ್ತಬೀಜ ತುಂಬ ಕಷ್ಟ. ನನಗೆ ಕೂಳೂರಿನಲ್ಲಿ 50ನೇ ವರ್ಷ ನಾಟ ಆಗುವಾಗ ಭಾಗವತರು ಕರೆದು ಹೇಳಿದ್ರು, ನಿನ್ನ ರಕ್ತಬೀಜ ಇರ್ಬೋದು ಮೋಸ್ಟ್ಲಿ ನೋಡು ಅಂತ. ಅಲ್ಲಿ ಚಾನ್ಸ್ ಒಂದು ಮಿಸ್ ಆಯ್ತು ನನಗೆ. ಅಂದರೆ ಅದು ಆ್ಯಕ್ಚುಲಿ ಗಣೇಶನ್ ಅಂತ ಒಬ್ಬರಿದ್ದಾರೆ, ಚಂದ್ರಮಂಡಲ ಗಣೇಶನ್ ಅಂತ, ಅವರ ತಾಯಿಗೇನು ಹುಷಾರಿರಲಿಲ್ಲ, ಹಾಗಾಗಿ ಅವರು ಸ್ವಲ್ಪ ಗಲಿಬಿಲಿಯಲ್ಲಿದ್ದರು. ಸೊ ಆವಾಗ ಭಾಗವತರು ಹೇಳಿದರು, ಹೀಗಿರ್ಬೋದು ನೋಡಿಕೊ ಅಂತ. ಬಟ್ ನನಗೆ 4ನೇ ಮೇಳಕ್ಕೆ ಬಂದಮೇಲೆ ನಾನು ಯಾವುದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ನು ನನಗೆಲ್ಲ ಸಿಕ್ಕಿದೆ, ಯಾವುದು ಸಿಗಲಿಲ್ಲ ಅಂತಲ್ಲ.
ನನಗೆ ರವಿಶಂಕರ್ ಒಳಕುಂಜ ಹಾಸ್ಯಗಾರರು ತುಂಬ ಚೆಂದ ಹೇಳಿಕೊಟ್ಟಿದ್ದಾರೆ, ಯಾವ ವೇಷಕ್ಕೆ ಹೇಗಿರಬೇಕು, ಯಾವ ವೇಷಕ್ಕೆ ಹೀಗೇ ಹೋಗಬೇಕು, ಹೀಗೆ ಕ್ರಮ ಉಂಟು ಅಂತ. ಆಮೇಲೆ ಸುಬ್ರಾಯ ಹೊಳ್ಳ ಕಾಸರಗೋಡು, ಅವರಿಗೆ ಕಠಿಣ ಮೇಳದಲ್ಲಿಲ್ಲ, ಬಟ್ ಹೀ ಈಸ್ ಮೈ ಇನ್ಸ್ಪಿರೇಷನ್. ಈಗಲೂ ಹೇಳ್ತಾರೆ ನಿನ್ನ ವೇಷ ನೋಡುವಾಗ ಸುಬ್ರಾಯ ಹೊಳ್ಳರಾಗಿ ಉಂಟು ಅಂತ. ಅವರೆದುರು ನಾನು ಏನೂ ಅಲ್ಲ, ಅಂಥ ಕಿರೀಟ ವೇಷ ಮತ್ತೆ ಹುಟ್ಟಿ ಬರಲಿಕ್ಕೂ ಇಲ್ಲ. ಬಿಕಾಸ್ ಪದ್ಯದಿಂದ ಪದ್ಯ ಬಾಯ್ಪಾಠ, ಯಾವ ಕತೆ ಬೇಕು, ಯಾವ ವೇಷ ಹೇಗೆ, ಯಾವ ವೇಷಕ್ಕೆ ಯಾವ ಮೇಕಪ್, ಹಾಗೆಲ್ಲ ಇದ್ದು ಎಲ್ಲ ಹೇಳಿಕೊಟ್ಟವರು ಅವರು. ಸುಮಾರು ಜನ ಇದ್ದಾರೆ, ಹೆಸರು ಹೇಳಿಕೋದ್ರೆ ಈಗ ಅದು ಮುಗಿಲಿಕ್ಕಿಲ್ಲ, ಅಷ್ಟು ಜನ ನನಗೆ ಬೆನ್ನೆಲುಬಾಗಿ ನಿಂತವರಿದ್ದಾರೆ ಯಕ್ಷಗಾನದಲ್ಲಿ. ಸೊ ಥ್ಯಾಂಕ್ ಯು ಟು ಎವ್ರಿ ಒನ್. ನನ್ನ ಬೆನ್ನೆಲುಬಾಗಿ ನಿಂತದಕ್ಕೆ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಸಂತೋಷ ಉಂಟು ನನಗೆ. ಮತ್ತೆ ನಿಮ್ಮ ಬಗ್ಗೆ ಒಂದು ನೋಡೋದಾದ್ರೆ ನಿಮಗೆ ಟ್ರಾವೆಲಿಂಗ್ ಕೂಡ ಇಷ್ಟ ಅಂತ ಹೇಳಿ ಗೊತ್ತಾಯ್ತು, ಇದರ ಬಗ್ಗೆ ಹೇಳೋದು? ತುಂಬ ಇಷ್ಟ. ಬೇಸರ ಆದಾಗ ಅಂತಲ್ಲ, ಸಂತೋಷ ಆದಾಗ ಅಂತಲ್ಲ, ತುಂಬ ಬೇಸರ ಆದಾಗ ಲಗೇಜ್ ಪ್ಯಾಕ್ ಮಾಡ್ತೇನೆ ಹೋಗ್ತಾನೆ, ತುಂಬ ಖುಷಿ ಆದಾಗ ಲಗೇಜ್ ಪ್ಯಾಕ್ ಮಾಡ್ತೇನೆ ಹೋಗ್ತಾನೆ. ಅದು ಎಲ್ಲಿಗೆ ಎಂತ ನನಗೆ ಡೆಸ್ಟಿನೇಷನ್ ಗೊತ್ತಿರೋದಿಲ್ಲ, ನಾನು ಹೋದದ್ದೇ ಜಾಗ. ಸೋಲೋ ರೈಡ್ ಒಬ್ಬನೇ ಹೋಗ್ತಾನೆ. ಒಂದು ಸ್ಟ್ಯಾಂಡ್ ಉಂಟು, ಕೆಲವರು ಕೇಳ್ತಾರೆ ಫೋಟೋ ತೆಗಿ, ಹೇಗೆ ಫೋಟೋ ತೆಗಿತಿ ಅಂತವ್ರು ಇದ್ದಾರೆ, ನಾನು ಇಂಥ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅದು ಕಾಮನ್ ಕ್ವಶನ್ಸ್. ಒರಿಯ ಪಪ್ಪ ನೀವು ಒಬ್ಬೊಬ್ಬನೇ ಹೋಗ್ತೀರಾ, ನಿಮ್ಮ ಫೋಟೋಸ್ ಎಲ್ಲ ಯಾರು ತೆಗೆಯೋದು, ನೀವು ಸೋಲೋ ರೈಡ್ ಅಂತ ಹಾಕ್ತೀರಾ ಅಂತ. ಪ್ರೂಫ್ ಎಂತ ಇಲ್ಲ, ಮೈಕ್ ಒಂದು ಸ್ಟ್ಯಾಂಡ್ ಬರ್ತದೆ ಕ್ಯಾಮರಾದ್ದು, ಸೊ ಅದನ್ನು ಸಿಕ್ಕಿಸ್ತೇನೆ, ಗೋಪ್ರೋ ಉಂಟು ಸಿಕ್ಕಿಸ್ತೇನೆ, ಹೋಗ್ತದೆ ಅದರಷ್ಟಕ್ಕೆ. ಅದೇ ಫೋಟೋ ತೆಗಿತಾ, ಅದು ಒಂದು ಬಟನ್ ಒತ್ತಿದ್ರೆ ಅದೇ ವಿಡಿಯೋ ಮಾಡಿಕೊಂಡು ಹೋಗ್ತದೆ. ಫೋಟೋ ತೆಗಿಲಿಕ್ಕೆ ಯಾರು ಅಂಗಡಿಯವರು ಇರ್ತಾರೆ, ಅವ್ರನ್ನ ಕರೀತೇನೆ, ಫೋಟೋ ತೆಗಿತೇನೆ. ಸೋಲೋ ರೈಡ್ ಇದಕ್ಕಿಂತ ಇನ್ನು ಹೆಚ್ಚೆಂತ ಬೇಕು? ನಮಗೆ ಪ್ರಕೃತಿಯ ಜೊತೆ ನಾವು ಯಾವತ್ತೂ ಮಿಂಗಲ್ ಆಗ್ತೇವೆ, ನಮಗೆ ಬೇಸರ ಇರುವುದಿಲ್ಲ, ನಮ್ಮ ಟೆನ್ಷನ್ಸ್ ಫ್ರೀ ಆಗ್ತದೆ. ಯಾವುದು ಬೇಡ, ಒಬ್ಬನೇ ಹೋಗಿ ಎಲ್ಲಾದ್ರೂ ಜೋರೊಂದು ಬೊಬ್ಬೆ ಹಾಕಿ, ನಿಮ್ಮ ಮನಸ್ಸಿನಲ್ಲಿ ಎಂಥ ನೋವುಂಟು ಕಂಪ್ಲೀಟ್ ತೆಗೆದು ಹೊರಗಾಕಿ. ಯಾರು ಶೇರ್ ಮಾಡಬೇಕು, ಎದುರಿಗೆ ಯಾರು ಇರಬೇಕು ಅಂತಿಲ್ಲ, ಎದುರಿಗೆ ಒಂದು ಪರ್ಸನ್ ಅಂತ ನೀವು ಥಿಂಕ್ ಮಾಡಿದರೆ ಸಾಕು. ಈಗ ನಾನು ಮಾಡೋದು ಹಾಗೆ, ನನಗೆ ಯಾರ ಥರ ಬೇಜಾರು ಹೇಳಿಕೊಳ್ಬೇಕು ಅಂತ ಆದರೆ ಒಬ್ಬನೇ ಹೋಗ್ತೇನೆ, ಒಬ್ಬನೇ ಇರ್ತೇನೆ, ನನಗೆ ಅದು ಪೀಸ್, ನೆಮ್ಮದಿ. ನನಗೆ ನೆಮ್ಮದಿ ಅಂತ ಬೇಕು, ನನಗೆ ಕಿರಿಕಿರಿ ಅದು ಇದು ನನಗೆ ಸಾಕಾಗಿ ಹೋಗಿದೆ. ಸೊ ಹಾಗಾಗಿ ರೈಡ್ ಅಂತ ಹೇಳೋದು ನನ್ನೊಂದು ಸ್ಟ್ರೆಸ್ ಕಮ್ಮಿ ಮಾಡ್ತದೆ, ತುಂಬ ಕಮ್ಮಿ ಮಾಡ್ತದೆ. ನನ್ನ ಟೆನ್ಷನ್, ನನ್ನ ಸ್ಟ್ರೆಸ್, ನನಗೆ ಎಂತೆಲ್ಲ ಕಿರಿಕಿರಿ ಉಂಟು ಅದೊಂದು ನನಗೆ ರೈಡಲ್ಲೇ ಒಂದು ಕಂಪ್ಲೀಟ್ ಆಗ್ತದೆ ಅಂತ. ಸರ್, ಈಗ ಒಂದು ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು, ಅದರಲ್ಲಿ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನೀವು ನಿಮ್ಮ ಕಲೆಯನ್ನು ತೋರ್ಪಡಿಸೋದಕ್ಕೆ ಅದನ್ನ ಇನ್ಸ್ಟಾಗ್ರಾಮ್ ಅನ್ನ ಬಳಸಿಕೊಳ್ತಾ ಅದರಲ್ಲಿ ನಿಮ್ಮ ಬಣ್ಣಗಾರಿಕೆಯನ್ನ ಹಾಕಿಕೊಳ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳೋದಾದ್ರೆ ಈ ರೀತಿಯಾದಂತ ಒಂದು ನಾನು ಕೂಡ ಮಾಡಬೇಕು ಈ ತರ, ಈ ರೀತಿಯ ಒಂದು ಕಲ್ಪನೆ ಯಾವಾಗ ಬಂತು? ಥಾಟ್ ಎಂತ ಬರಲಿಲ್ಲ. ಒನ್ ಆಫ್ ಮೈ ಫ್ರೆಂಡ್ ಒಬ್ಬರ ವಿಡಿಯೋ ಶೇರ್ ಮಾಡಿ, ನೀವು ಇದನ್ನು ಈ ಥರ ಟ್ರೈ ಮಾಡ್ಬೋದಲ್ಲ ಅಂತ. ಸೊ ನಾನು ಕಟೀಲು 6ನೇ ಮೇಳದಲ್ಲಿರುವಾಗ ಅದನ್ನು ಟ್ರೈ ಮಾಡಿದ್ದು. ಒಂದು ವಿಡಿಯೋ ಉಂಟು ಇನ್ಸ್ಟಾಗ್ರಾಮಲ್ಲಿ ಈಗ ಸಹ, ಬೈಕಲ್ಲಿ ಬರುವುದು ಇಳಿಯುವುದು. ಅದು ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ಅಲ್ಲಿ ಒಬ್ಬ ಕೆಲಸದವ ಇದ್ದ, ಗುರು ಅಂತ. ಸೊ ಅವನನ್ನು ಕರೆದು ನೀನೀಗ ವಿಡಿಯೋ ಮಾಡಬೇಕು, ನನಗೆ ಐಡಿಯಾ ಹೇಳಿಕೊಡ್ತೇನೆ ಅಂತ. ಬೈಕಲ್ಲಿ ಇಳಿಯೋದು, ಒಳಗೆ ಹೋಗೋದು, ಮೇಕಪ್ ಮಾಡೋದು. ಸೊ ಅದು ಆದದ್ದು 2020 ಐ ಗೆಸ್. ನಾನು ಅಲ್ಲಿಂದ 2021 ಏನು 1ನಲ್ಲಿ ಏನೋ ಸ್ಟಾರ್ಟ್ ಆದದ್ದು ಆ ಥರ ವಿಡಿಯೋ ಮಾಡಲಿಕ್ಕೆ. ಸೊ ಆವತ್ತು ವಿಡಿಯೋ ಮಾಡಿದ್ದು ಮಾಡ್ತಾ 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 ಕಂಟಿನ್ಯೂ ಆಗಿ ಇಲ್ಲಿವರೆಗೆ ಬಂದಿದೆ. ಅಡ್ವಾಂಟೇಜ್ ಅಂತ ಹೇಳಿದರೆ, ನನ್ನಿಂದ ನೋಡಿ ಮೇಕಪ್ ಕಲ್ತವರಿದ್ದಾರೆ. ಸೊ ನನಗೆ ಮೆಸೇಜ್ ಮಾಡಿ, ಮೇಕಪ್ ಒಳ್ಳೆ ಆಗಿದೆ, ಮೇಕಪ್ ಚೆಂದ ಆಗಿದೆ, ವಿಡಿಯೋ ಇದೇ ಥರ ಹಾಕ್ತಾ ಇರಿ, ಖುಷಿ ಆಗ್ತದೆ, ಈಗಿನ ಯಕ್ಷಗಾನದವರಿಗೆ ಬೇಕಾಗ್ತದೆ ಇದೆಲ್ಲ ಅಂತ. ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ, ಅದೆಲ್ಲ ಇದ್ದದ್ದೇ, ಅದೆಲ್ಲ ಹಾಕೋದು ಕಾಮನ್. ಅದೊಂದು ಲೈಕ್ ಅದರಿಂದನೇ ಕೆಲವು ಬ್ಯಾಡ್ ನೇಮ್ಸ್, ಬ್ಯಾಡ್ ಇದೆಲ್ಲ ಬರ್ತದೆ. ಬಿಕಾಸ್ ಒಂದು ಸಲ ಫೇಮಸ್ ಆದರೆ ಅದು ನಿಮಗೆಲ್ಲ ಗೊತ್ತಿರ್ಬೋದು, ಹೆಸರು ಮಾಡುವಾಗ ಒಂದೊಂದು ಕೆಳಗಾಕ್ಲಿಕ್ಕೆ ಒಂದೊಂದು ಪರ್ಸನ್ಸ್ ಅಂತ ಇರ್ತಾರೆ. ಸೊ ತುಂಬ ಮಂದಿ ಇದ್ದಾರೆ. ಸೊ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ, ಇಲ್ಲ ಅಂತಲ್ಲ. ಈಗೂ ಸಹ ಅದು ನೇಮ್ ಬಂದೇ ಬರ್ತದೆ, ಟು ಬಿ ಹಾನೆಸ್ಟ್. ಅದು ಈಗ ಸಹ ಬರ್ತದೆ. ಸೊ ಕೆಲವರೆಲ್ಲ ನನ್ನ ಮೇಕಪ್ಪನ್ನೇ ಮಾಡಿ ಲೈಕ್ ಅದರಲ್ಲೂ ಸಹ ಇಂಪ್ರೂವ್ಮೆಂಟ್ ತಗೊಂಡವರಿದ್ದಾರೆ. ಸೊ ಈಗ ನನಗೆ ಒಂದು ಖುಷಿ ಅಂತಂದರೆ, ನನ್ನನ್ನು ನೋಡಿ ಇನ್ನೊಬ್ಬರು ಕಲಿತಾ ಇದ್ದಾರೆ ಅಂತ ನನಗೆ ಅದೊಂದು ಸಂತೋಷ ಉಂಟು. ಸೊ ಹಾಗಾಗಿ ಇನ್ನೂ ಕೆಲವರಿದೆ, ರೂಪೇಶ್ ಆಚಾರ್ಯ ಅಂತ ಒಬ್ಬರಿದ್ದಾನೆ, ಅವನು ಸಹ ಮೇಕಪ್ ಮಾಡ್ತಾನೆ, ಅವನು ಸಹ ಮೇಕಪ್ ಇದ್ದು ವಿಡಿಯೋ ಹಾಕ್ತಾ ಇರ್ತಾನೆ ಅವನದು. ಆಮೇಲೆ ರಕ್ಷಿತ್ ಪೂಜಾರಿ ಅಂತ ಒಬ್ಬರಿದ್ದಾರೆ. ಸೊ ಇಂಥ ರಕ್ಷಿತ್ ಪೂಜಾರಿ ಮುಂಬೈ ಅಂತ ಒಬ್ಬರು, ಆ್ಯಕ್ಚುಲಿ ಹೀಸ್ ಫ್ರಮ್ ಬಾಂಬೆ. ಅವನು ಆ್ಯಕ್ಚುಲಿ ಯಕ್ಷಗಾನ ಅಲ್ಲಿ ಕಲಿತು ಇಲ್ಲಿ ಅವನಿಗೆ ಕನ್ನಡ ಬರೋದಿಲ್ಲ,
ಬಟ್ ಅವನು ಬರೆದು ಕಲಿಯುವುದು ಕನ್ನಡ. ಸೊ ತುಂಬ ಕಲಾವಿದಿದ್ದಾರೆ, ಅವರು ಸಹ ಮೇಕಪ್ ಮಾಡ್ತಾರೆ. ಇನ್ನೊಬ್ಬ ರೀಸೆಂಟಾಗಿ ಒಂದು ಯಕ್ಷಗಾನ ಇತ್ತು, ಲಿಯೋ ಲಯನ್ಸ್ ಕ್ಲಬ್ ಇದೊಂದು, ಅದರಲ್ಲಿ ರೋಹಿಲ್ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ. ನನಗೆ ಆ್ಯಕ್ಚುಲಿ ಅವರ ನೋಡಿ ಶಾಕ್ ಆಯಿತು. ನನಗೆ ಒಂದು 1 ವೀಕ್ ಟೈಮ್ ಇದ್ದದ್ದು. ಸೊ ಆ ರೋಹಿಲ್ ಶೆಟ್ಟಿಂದ ಒಂದು ಪರ್ಸನ್, ನಾನು ಅವರನ್ನು ನೋಡಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ. 4th ಶೋ ಇದ್ದದ್ದು, 2nd ಪ್ರಾಕ್ಟೀಸಿಗೆ ಬಂದು 1 ಪ್ರಾಕ್ಟೀಸಿಗೆ ಬಂದರು. ನಾನು ಕೇಳಿದೆ ಗುರು ಯಾರು, ಇಂಕ ಗುರು ಇಜ್ಜಿ. ಗುರು ಇಲ್ಲದೆ ಅಷ್ಟು ಪರ್ಫೆಕ್ಟಾಗಿ ಇಷ್ಟು ನಾಟ್ಯ ಮಾಡಿದ್ದಾರೆ ಅಂದರೆ ನನಗೆ ಶಾಕ್ ಆಯಿತು. ಇವರನ್ನು ನೋಡಿ ಕಲಿಬೇಕು ಈಗಿನವರು ಅಂತ. ನಮ್ಮಲ್ಲೇ ಇದ್ದಾರೆ ಕೆಲವರು, ಕಲಿಬೇಕು ಅಂತ ಹುಮ್ಮಸ್ಸಿಲ್ಲ. ನಾವು ಕಲಿಸಿದ್ರು ಕಲಿಯೋರಲ್ಲ. ನಾವೆಂತ ಹೇಳಿದರೆ ನಮಗೆದ್ರು ಮಾತಾಡ್ತಾರೆ. ನಾನು ತುಂಬ ಸೀನಿಯರ್ ಅಂತಲ್ಲ, ಬಟ್ ನಮಗೆ ಗೊತ್ತಿರೋದನ್ನು ಬೇರೆಯವರಿಗೆ ಹೇಳಿಕೊಡೋಕೆ ಕೆಲವರು ಕೇಳುವುದಿಲ್ಲ. ಬಟ್ ಅವರು ಹಾಗಲ್ಲ, ಅವರಿಗೆ ಗುರು ಇಲ್ಲ. ಯೂಟ್ಯೂಬ್ ನೋಡಿ, ವಿಡಿಯೋ ನೋಡಿ ಕಲಿತದ್ದು, ಅಷ್ಟು ಸ್ಪಷ್ಟ ಅರ್ಥ, ಅಷ್ಟು ಸ್ಪಷ್ಟ ಕ್ರಮ, ಈ ವೇಷಕ್ಕೆ ಹೀಗೆ ಹೋಗಬೇಕು ಅಂತ ಗೊತ್ತಾದ ಮೇಲೆ ಇನ್ನು ಬಾಕಿ ಅವರು ಇನ್ನು ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸೊ ನನಗೆ ಅದೊಂದು ಸಂತೋಷ ಆಗಿದೆ, ನನ್ನಿಂದ ಇನ್ನೊಬ್ಬರು 4 ಜನ ಕಲಿತಾ ಇದ್ದಾರೆ ಅಂತ. ಅದು ನನಗೊಂದೊಂದು ಹೆಮ್ಮೆ ಆಗ್ತದೆ ಅಂತ. ಯಕ್ಷಗಾನದಲ್ಲಿ ಪ್ರಮುಖವಾಗಿ ಬೇಕಾಗಿರೋದಂದ್ರೆ ಮಾತುಗಾರಿಕೆ, ಸ್ಪಷ್ಟವಾಗಿ ಮಾತುಗಾರಿಕೆ. ಇದನ್ನ ಅಭ್ಯಾಸ ಯಾವ ರೀತಿಯಾಗಿ ಮಾಡ್ತೀರಾ ನೀವು? ನನಗೆ ಆ ವಿಷಯದಲ್ಲಿ ತುಂಬ ಜನ ಹೇಳಿದ್ದಾರೆ. ನನಗೆ ನಾಚಿಕೆ ಅಂತ ಇಲ್ಲ, ಬಟ್ ನಾನು ಹೇಳ್ತೇನೆ, ಈ ನಲಿಪೆರೆಡ್ಡ ನಲಿಪೊಪ್ಪುನಿತು ಅಂತ ಮಾತುಗಾರಿಕೆ ಕ್ಲಿಯರ್ ಆಗೋದು ಅಂತ. ಐ ಅಕ್ಸೆಪ್ಟ್ ಇಟ್. ನನಗೆ ಯಾವತ್ತೂ ಫೀಲ್ ಆಗಿದೆ. ಬಿಕಾಸ್ ಆಯಾಸ ಆದಾಗ ನಮಗೆ ಶಬ್ದಗಳು ಬರೋದಿಲ್ಲ. ಕೆಲವರು ಈ ಇಂದ್ರಜಿತು, ಆ ರಕ್ಕಸ ವೇಷ ಎಲ್ಲ ಮಾಡುವಾಗ ನಮಗೆ ತುಂಬ ಆಯಾಸ ಆಗುವಾಗ ಶಬ್ದಗಳು ಕೆಲವು ಬರುವುದಿಲ್ಲ. ಒಮ್ಮೊಮ್ಮೆ ರೀಸೆಂಟಾಗಿ ಹಾಗೆ ಆಗಿದೆ ಉಂಟು. ರಕ್ತಬೀಜ ಪ್ರವೇಶ ಬಂದಿದ್ದೇನೆ, ಎಲ್ಲ ಮಾತಾಡಿ ಎಲ್ಲ ಆಯಿತು, ಸುಮ್ಮ ನನ್ನನ್ನು ರಣ ಹೇಳಿ ಅಂತ ಹೇಳುವಾಗ ನನಗೆ ಆವೇಶ ಬಂದಿದೆ. ಆವೇಶ ಬಂದ ಅರ್ಥ ತಿರುಗುವಾಗ ನಾನು ಕುಣಿಯುವಾಗ ಥಿಂಕ್ ಮಾಡೋದು, ನೆಕ್ಸ್ಟ್ ಏನು ದಾದ ಅರ್ಥ ಪಾತಿರನು ಕನ್ಫ್ಯೂಸ್ ಆಗಿದೆ ನನಗೆ. ನನಗೆ ಅದೊಂದು ಫನ್ನಿ ಥಿಂಗ್ಸ್ ಅಂತ ಆಗ್ತದೆ. ನನಗೆ ಯಾವಾಗಲೂ ಮಂಡೆಗೆ ಹೋಯ್ತಾ ಹೀಗೆ ವಿಷಯ ಅಂತ. ಸೊ ಆನ್ ಸ್ಪಾಟ್. ಈಗ ಮೂವಿ ಅವರೆಲ್ಲ ಅವರಿಗೆ ಸ್ಕ್ರಿಪ್ಟ್ ಇರ್ತದೆ, ನಮಗೆ ಸ್ಕ್ರಿಪ್ಟ್ ಇಲ್ಲ. ಕತೆ ಕೇಳಿರ್ತೀರಾ? ನಮಗೆ ಕತೆ ಗೊತ್ತಿರಬೇಕು ಮೇಯ್ನ್ಲಿ. ಭಾಗವತರು ಯಾವ ಪದ್ಯ ಹೇಳ್ತಾರೆ, ನಮಗೆ ಅದಕ್ಕಿಂತ ಮುಂಚಿತವಾಗಿ ಭಾಗವತರನ್ನು ಮೀಟ್ ಆಗಬೇಕು. ಭಾಗವತರು ಈ ಪದ್ಯ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಯಕ್ಷಗಾನದವ್ರು ಏನು ಮಾಡ್ತಾರೆ, ಯಕ್ಷಗಾನ ವೇಷ ಹಾಕ್ತಾರೆ, ಕುಣಿತಾರೆ, ಅಷ್ಟೇ ಅಲ್ವಾ ಅಂತ ಡೈಲಾಗ್ ಹೇಳ್ತಾರೆ. ಸ್ಕ್ರಿಪ್ಟ್ ಉಂಟಾ? ಇಲ್ಲ. ನಮಗೆ ಪ್ರಾಕ್ಟೀಸ್ ಇಲ್ಲ. ಮೊದಲು ಸಣ್ಣದಿರುವಾಗ ಪ್ರಾಕ್ಟೀಸ್ ಇರ್ತದೆ, ನಮಗೆ ಆನ್ ಟೈಮ್ ಪ್ರಾಕ್ಟೀಸ್ ಮಾತ್ರ ಇರೋದು. ನಮಗೆ ಆನ್ ಟೈಮ್ ಸ್ಟೇಜ್ ಶೋ, ಆನ್ ಟೈಮ್ ಸ್ಟೇಜಲ್ಲಿ ಮಾತಾಡೋದು, ಆನ್ ಟೈಮ್ ಕುಣಿಯೋದು. ನಮಗೆ ಈ ಹೊತ್ತಿಗೆ ಈ ವೇಷ ಹೋಗಬೇಕು ಅಂತ ಕ್ರಮ ಉಂಟು, ಈ ಚೌಕಟ್ಟಿನಲ್ಲಿ ಇಷ್ಟೇ ಕುಣಿಬೇಕು ಅಂತ ಕ್ರಮ ಉಂಟು. ಕೆಲವರು ಹೇಳ್ತಾರೆ ಯಕ್ಷಗಾನದವರು ಹಾಗೆ, ಯಕ್ಷಗಾನದವರು ಹೀಗೆ ಅಂತ ಹೇಳಿಕೆ ಎಂತ ಇಲ್ಲ. ಯಕ್ಷಗಾನದವರು ದುಡಿದಷ್ಟು ಆ್ಯಕ್ಟರ್ನವರು ದುಡಿಲಿಕ್ಕಿಲ್ಲ, ಕಷ್ಟ ಇಲ್ಲ ಅವರಿಗೆ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ಆ ಸ್ಕ್ರಿಪ್ಟನ್ನು ಬಾಯ್ಪಾಠ ಮಾಡ್ತಾರೆ, ಟೇಕ್ ಇರ್ತದೆ. ನಮಗೆ ಟೇಕ್ ಇಲ್ಲ, ನಮಗೆ ಆನ್ ಟೈಮ್ ಪರ್ಫಾರ್ಮೆನ್ಸ್ ಕೊಡಬೇಕು, ಆನ್ ಟೈಮ್ ನಾವು ಏನು ಅಂತ ತೋರಿಸಬೇಕು. ನಾವು ತೋರಿಸಿದ್ದೇವೆ. ಸೊ ನನ್ನ ಪ್ರಕಾರ ಇಲ್ಲ, ಆ್ಯಕ್ಟರ್ನವ್ರು ದೊಡ್ಡವರು ಅಂತಲ್ಲ, ಎಕ್ಸ್ಪೀರಿಯನ್ಸ್ ಇರುವವರೇ. ಬಟ್ ಯಕ್ಷಗಾನಕ್ಕೆ ಅಂಥ ಕಳಂಕ ಬರುವಾಗ, ಈಗ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದೆ ಒಂದು, ಚಪ್ಪಲಿ ಹಾಕಿ ಗೆಜ್ಜೆ ಕಟ್ಟಿ ಉಡುಪಿಯ ಮಾರನೇ ವೇಷಕ್ಕೆ ಕುಂದಿದ್ದಾರೆ, ಇದು ಅಷ್ಟಮಿಯ ವೇಷಕ್ಕೆ ಕುಂದಿದ್ದಾರೆ. ಸೊ ನನಗೆ ತುಂಬ ಬೇಸರ ಆಯಿತು. ನಾವಿಲ್ಲಿ ಗೆಜ್ಜೆಯನ್ನು ಪೂಜೆ ಮಾಡ್ತೇವೆ, ಕಾಲಿಗೆ ಕಟ್ಟೋದಕ್ಕಿಂತ 3 ಸತಿ ನಮಸ್ಕಾರ ಮಾಡಿ ದೇವರಿಗೆ ಕೈ ಮುಗಿದು ಗೆಜ್ಜೆ ಕಟ್ತೇವೆ. ಬಟ್ ಅವರು ಚಪ್ಪಲಿ ಹಾಕಿ ಆ ಸ್ಟ್ರೀಟಲ್ಲಿ ಮೋನಿಕಾ ಡ್ಯಾನ್ಸ್ ಮಾಡಿದ್ದಾರೆ. ನಮಗೆ ತುಂಬ ಬೇಸರ ಆಗಿದೆ. ನಾನು ಓಪನ್ ಆಗಿ ಕಮೆಂಟ್ ಹಾಕಿದ್ದೇನೆ ಅವರಿಗೆ. ಅವರು ಹೇಗೆ ತಗೊಳ್ತಾರೆ ಅದು ಅವರಿಗೆ ಬಿಟ್ಟದ್ದು. ಸೊ ನಮಗೆ ಅದು ಯಕ್ಷಗಾನ, ನಾವು ಸಣ್ಣದಿರುವಾಗಲೇ ಯಕ್ಷಗಾನದಿಂದ ರೆಸ್ಪೆಕ್ಟ್ ಮಾಡಿ ಬಂದವರಿಗೆ ಅದು ತುಂಬ ಬೇಸರ ಆಗ್ತದೆ. ಸೊ ನಮಗೆ ಬೇರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದರ ಬಗ್ಗೆ. ಅಷ್ಟು ಅವರಿಗೆ ನಾವು ಕಮೆಂಟ್ ಮಾಡಿದರೂ ಅವರು ಕೇಳಿದ್ರೆ ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಕ್ಷಗಾನದವರಿಗೆ ರೆಸ್ಪೆಕ್ಟ್ ಮಾಡಿ. ಯಕ್ಷಗಾನದವರು ಲೋಕಲ್ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಯಕ್ಷಗಾನದವರನ್ನು ದೂರುವುದು, ಯಕ್ಷಗಾನದವನ ಬಗ್ಗೆ ಚೀಪಾಗಿ ಮಾತಾಡುವುದು ಅದೆಲ್ಲ ಬೇಡ. ತಪ್ಪು ಅಂತಾಗಿದ್ದರೆ ತಪ್ಪು ಅಂತ ಹೇಳಿ ತಿದ್ದಿಕೊಳ್ಳಿಕ್ಕೆ ನಮಗೇನು ದೊಡ್ಡ ವಿಷಯ ಇಲ್ಲ. ನಾವು ಸಾರಿ ಕೇಳಿದ್ರು ಸಣ್ಣವರಾಗೋದಿಲ್ಲ. ನಮ್ಮ ದೊಡ್ಡತನ ಸಾರಿ ಕೇಳಿದರೆ ಬರ್ತದೆ. ಸೊ ನಮಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ಸೊ ಯಕ್ಷಗಾನಕ್ಕೆ ರೆಸ್ಪೆಕ್ಟ್ ಕೊಡಿ, ಯಕ್ಷಗಾನ ಕಲಾವಿದರಿಗೆ ರೆಸ್ಪೆಕ್ಟ್ ಕೊಡಿ. ಪ್ರಸ್ತುತವಾಗಿ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಸರ್? ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಮತ್ತು ಅಣ್ಣನ ಮಗು ಉಂಟು. ಆಮೇಲೆ ನಾನು. ಅಣ್ಣನು ಕೂಡ ಕಲೆಯಲ್ಲಿ ಇದ್ರು. ಈಗ ಅವನು ಆ್ಯಕ್ಚುಲಿ ವರ್ಕ್ ಮಾಡ್ತಿದ್ದಾನೆ ಒಂದು ಫಿನಾನ್ಸ್ ಕಂಪನಿಯಲ್ಲಿ. ಸೊ ಅವರಾಗ ಅಪ್ಪನ ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ. ಅಮ್ಮ ಹೌಸ್ ವೈಫ್, ತೊಂದರೆ ಇಲ್ಲ. ಅತ್ತಿಗೆ ಟೀಚರ್ ಆಗಿದ್ದಾರೆ.
ಸ್ಮಾಲ್ ಫ್ಯಾಮಿಲಿ ಅಂತ. ನಿಮ್ಮ ಈ ಒಂದು ಕಲಾ ಜೀವನದಕ್ಕೆ ಅದೆಷ್ಟು ಮಂದಿ ಸಪೋರ್ಟ್ ಆಗಿ ನಿಂತುಕೊಂಡು ಇಲ್ಲಿ ತನಕ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ, ಇನ್ನೂ ಕೂಡ ಕರ್ಕೊಂಡು ಬರ್ತಾರೆ. ಆಗಿರುವಾಗ ಅವರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಒಂದು ಸಪೋರ್ಟ್ ಮಾಡಿದವರ ಬಗ್ಗೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಜಾಸ್ತಿ ಮಾತಾಡಲಿಕ್ಕೂ ಆಗೋದಿಲ್ಲ, ಕಡಿಮೆ ಮಾತಾಡಿದ್ರು ಕಡಿಮೆ, ಜಾಸ್ತಿ ಮಾತಾಡಿದರೂ ಅದೊಂದು ತಪ್ಪು ಒಂದಾಗ್ತದೆ. ಬಟ್ ತುಂಬ ಸಪೋರ್ಟ್ ಉಂಟು ನನಗೆ, ತುಂಬ ಅಂದರೆ ತುಂಬ ಸಪೋರ್ಟ್ ಉಂಟು. ಫ್ಯಾಮಿಲಿ ಆಗಿರಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ ಇದ್ದಾರೆ, ಎಲ್ಲ ಸಹ ನನ್ನ ಕುಟುಂಬದವರು. ಆ್ಯಂಡ್ ನನ್ನ ಅಮ್ಮನ ಅಣ್ಣ ಒಬ್ಬರು ಇದ್ದಾರೆ, ಗಂಗಾಧರ ಅಂತ, ಅವ್ರು ನನಗೆ ಮಾವಾಗಬೇಕು. ಸೊ ಅವರ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟ್ ಇದ್ದಾರೆ. ಆ್ಯಂಡ್ ಭಾಗವತರು, ಪುಂಡಿಕಾಯಿ ಭಾಗವತರು, ಅಂಡಲ ಭಾಗವತರು, ಬಳ್ಳಮಂಜ ಭಾಗವತರು, ಸೊ ಯಾರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ ಆಲ್ಮೋಸ್ಟ್ ನನಗೆ ಸಪೋರ್ಟ್ ಮಾಡಿದವರಿದ್ದಾರೆ. ತಪ್ಪಿದ್ದಲ್ಲಿ ತಿದ್ದಿ, ಹೀಗೆ ಹೇಳಬೇಕು, ಹೀಗೆ ಮಾತಾಡಬೇಕು, ಆ ವೇಷ ಹೀಗೆ, ಎವ್ರಿ ಒನ್ ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನಗೆ ಸಪೋರ್ಟ್ ಮಾಡಿದ ಅಷ್ಟು ಕಲಾವಿದರಿಗೂ, ಅಷ್ಟು ಫ್ಯಾಮಿಲಿ ಮೆಂಬರ್ಸಿಗೂ ಕೈ ಮುಗಿದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸರ್, ಕಡೆಯದಾಗಿ ಕೇಳೋದಾದರೆ, ನಮ್ಮ ಒಂದು ಕಾರ್ಯಕ್ರಮ ಬಂದು ಹೇಗಾಯಿತು ಅನ್ನೋದು? ಗ್ರೇಟ್. ಹೆಚ್ಚು ಮಾತಿಲ್ಲ, ಬಿಕಾಸ್ ಕಲೆಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು, ನೋಡ್ತಾ ಇದ್ದೆ. ಬಟ್ ನಾನು ಇಲ್ಲಿಗೆ ಬಂದು ಕೂಡ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐನೋ ದೇವರು ಹೇಗೆ ಬರ್ತಿದ್ದಾನೆ, ನನ್ನ ಲೈಫ್ ನೆಕ್ಸ್ಟ್ ಎಂಥದ್ದು, ನೆಕ್ಸ್ಟ್ ಹೇಗೆ ಹೋಗಬೇಕು. ಸೊ ಇದು ಒಂದು 50% ಇದೆ, ಇನ್ನು 50% ಇನ್ನೂ ಇದೆ. 50% ಹೇಳಿಕ್ಕಾಗೋದಿಲ್ಲ. ನಮ್ಮ ಲೈಫಲ್ಲಿ ನಾವು ಎಷ್ಟು ಮೇಲೆ ಹೋಗ್ತೇವೆ, ಅಷ್ಟು ಮೇಲೆ ಹೋದರೂ ಕೂಡ ಅಹಂಕಾರ ಅಂತ ಒಂದು ಬರಬಾರ್ದು ಯಾವತ್ತು. ಅತಿ ಉನ್ನತಿ ಪತನ ಹೇತು ಅಂತ ಹೇಳ್ತಾರೆ. ಸೊ ನಾವೆಷ್ಟು ಎತ್ತರಕ್ಕೆ ಬೆಳಿತೇವೆ ಅಷ್ಟೇ ಯಾವತ್ತಾದ್ರೂ ಒಂದಿನ ಕೆಳಗೆ ಬೀಳಲೇಬೇಕು. ಅದು ಯಾವಾಗ ಕೆಳಗೆ ಬೀಳ್ತೇವೆ ಅಂತ ಹೇಳಿದರೆ ಅಹಂಕಾರ ಜಾಸ್ತಿ ಆದಾಗ. ಸೊ ನೀವು ಇಲ್ಲಿ ನಮ್ಮ ಕಲೆಗೆ ಪ್ರೋತ್ಸಾಹ ಕೊಡ್ತೀರಾ, ಒಂದೊಂದು ಆರ್ಟಿಸ್ಟಿಗೂ ನೀವು ಪ್ರೋತ್ಸಾಹ ಕೊಡ್ತಿದ್ದೀರಾ, ತುಂಬ ಸಂತೋಷದ ವಿಚಾರ. ಆ್ಯಂಡ್ ನಾನು ನಿಮ್ಮನ್ನು ಸುಮಾರು ಸತಿ ನೋಡಿದ್ದೇನೆ ಕೆಲವು ಇಂಟರ್ವ್ಯೂಯಲ್ಲಿ. ಐನೋ ನಿಮ್ಮ ಪ್ರೋಗ್ರಾಮ್ ಕೂಡ ಚೆಂದ ಬರ್ತಾ ಉಂಟು. ಆ್ಯಂಡ್ ಥ್ಯಾಂಕ್ ಯು ಟು ಅಭಿಮತ ಚಾನಲ್. ನಿಮಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಲೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲಿಯವರೆಗೆ ಕರೆಸಿ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಾ. ಇನ್ನಷ್ಟು ನಿಮ್ಮ ಏಳಿಗೆ ಹೆಚ್ಚಾಗಿ ಹೋಗಲಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹಂಚಿಕೊಂಡ್ರೆ, ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಕಲಾ ಸಂಚಾರಿ ಕಾರ್ಯಕ್ರಮದಲ್ಲಿ ಪುನೀತ್ ಬೋಳಿಯಾರ್ ಅವರ ಕಲಾ ಜೀವನದ ಒಂದಷ್ಟು ಮಾತುಕತೆಗಳು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರತಿಭೆಯ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.